ಹರಿಯುವ ನದಿಯ ಹಾಗೆ ಮನುಷ್ಯನ ಜೀವನ ಅಂತ ಹೇಳಿದ್ರು. ಅದಕ್ಕೂ ಬದುಕು ಅಂತ ಹೆಸರು, ಇದಕ್ಕೂ ಬದುಕು ಅಂತ ಹೆಸರು. ಸತ್ಯ. ನಾವು ಅಂದುಕೊಂಡಂತೆ ಜೀವನ ಇರುವುದಿಲ್ಲ, ಹೊಂದಿಕೊಳ್ಳುವುದು ಜೀವನ ಅಂತ ಹೇಳಿದ್ರು. ನೋಡಿದ್ಯಾ, ನಮ್ಮ ಜೀವನದಲ್ಲಿ ನಾವು ಎಣಿಸಿದ್ದು ಯಾವುದು ಪರಿಪೂರ್ಣವಾಗಲಿಲ್ಲ. ಸರಿಯುವ ನದಿಯಲ್ಲಿ ಪ್ರಾರಂಭವಾದಂತಹ ನಮ್ಮ ಜೀವನ ಎನ್ನುವುದು ಪಂಪಾ ನದಿಯ ಸರೋವರದವರೆಗಾಗಿ ಬಂತು. ಆವತ್ತಿನ ದಿವಸ ಅಯೋಧ್ಯೆಯಲ್ಲಿರುವಂತಹ ಜನಸಮೂಹವೆಲ್ಲ ಸಂತೋಷ ಪಡುವಂತಹ ಕಾಲ. ರಾಮನಿಗೆ ಪಟ್ಟ ಎನ್ನುವಂತಹ ನಿಶ್ಚಯ. ಇನ್ನೇನು ಕೆಲವೇ ಕ್ಷಣದಲ್ಲಿ ರಾಮಚಂದ್ರ ಪಟ್ಟವನ್ನೇ ಏರ್ತಾನೆ, ಪೀಠಾಧೀಶನಾಗಿ ಕುಳಿತುಕೊಳ್ಳುತ್ತಾನೆ, ಪ್ರಜೆಗಳ ಪರಿಪಾಲನೆಗಾಗಿ ಮುಂದಾಗ್ತಾನೆ ಎನ್ನುವ ಹಾಗೆ ಎಲ್ಲರೂ ಸಂತೋಷ ಪಡುತ್ತಿರುವಂತಹ ಕಾಲಕ್ಕೆ ಕಾಡಿನ ವಾಸವೇ ಅನಿವಾರ್ಯವಾಗಿ ಹೋಯಿತು. ಪಿತೃವಾಕ್ಯ ಪರಿಪಾಲನೆಯನ್ನು ಹೊತ್ತಂತಹ ನಾನು ತಂದೆಯಿಂದ ಆಣತಿಯನ್ನು ಪಡೆದು ಕೈಕಾಮಾತೆಯ ಮೂಲಕವಾಗಿ ಕಾಡನ್ನು ಬಂದು ಸೇರಿದೆ. ನೋಡಿದೆಯಾ, ಸುದೀರ್ಘವಾಗಿ ಬದುಕಿನಲ್ಲಿ ವ್ಯಕ್ತಿಯ ಜೀವನದಲ್ಲಿ ಬದಲಾವಣೆಗಳು ಯಾವ ರೀತಿಯಾಗಿ ಆಗ್ತಿದೆ ಎನ್ನುವ ಹಾಗೆ ನಾವು ಆಲೋಚನೆ ಮಾಡಿದ ಹಾಗೆ ಯಾವುದೂ ಇರುವುದಿಲ್ಲ ಎನ್ನುವುದಕ್ಕೆ ನನ್ನ ಜೀವನವೇ ಸಾಕ್ಷಿಯಾದದ್ದು ಸುಳ್ಳಲ್ಲ. ಆವತ್ತು ನಾನು ಹೊರಟು ನಿಂತೆ. ಹೌದು, ತಂದೆಯ ಮಾತನ್ನು ಈಡೇರಿಸಲು ಸುಖವಾಗಿ ಕೊಟ್ಟ ಮಾತು ಎಲ್ಲಿ ಚುಟುಕಾರಬಾರದು ಎನ್ನುವ ಸಲುವಾಗಿ ಕಾಡಿನ ಮಾರ್ಗವನ್ನು ಹಿಡಿದು ಹೊರಟೆ. ಹೊರಡುವಾಗ ಮಡದಿ ಸೀತೆಯು ನನ್ನೊಟ್ಟಿಗೆ ಬಂದು, ನೀನು ನನ್ನನ್ನು ಒಡಗೂಡಿ ಬಂದವನಲ್ಲ, ಬರುವಾಗ ನಿನಗೆ ಅದು ಅನಿವಾರ್ಯವಾಗಿತ್ತು, ಆದರೂ ಅಣ್ಣವನ್ನಾಗಲೇ ಇರಬಾರದು ಎನ್ನುವ ಸಲುವಾಗಿ ನನ್ನನ್ನು ಒಡಗೂಡಿ ಬಂದೆ. ಬರುವಾಗ ಹಿರಿಯರ ಆಶೀರ್ವಾದವನ್ನು ಪಡೆದವ ನೀನಲ್ವ, ತಾಯಿಯೇ ನಿನ್ನ ಪಾಲಿಗೆ ಹೇಳಿದ್ದೇನು ಹೇಳು. ಅಣ್ಣ, ನೀನೇ ಹೇಳಿದ ಹಾಗೆ ಜೀವನ ಅನಂತ ತಿರುವುಗಳ ಆಗರ. ಸುಖ ಮತ್ತು ದುಃಖ ಎಂದೂ ಇರುವಂತಹದ್ದೇ. ಸುಖ ಮತ್ತು ದುಃಖ ಎನ್ನುವಂಥದ್ದು ಹಿಂದೆ ಇರ್ತದೆ ಎನ್ನುವುದಾಗಿ ನಾವು ಭಾವಿಸುವುದಲ್ವೇ ಅಲ್ಲ. ಇಂದು ಸುಖ ಇರ್ತದೆ ಅಂತಾದ್ರೆ ನಾಳೆ ದುಃಖವೂ ಬರಬಹುದಲ್ವಾ? ಒಂದೇ ನಾಣ್ಯದ ಎರಡು ಮುಖಗಳು ಇದ್ದ ಹಾಗೆ ಸುಖ ದುಃಖಗಳು. ಅದನ್ನ ತಿಳಿದು ನಾವು ಇಲ್ಲಿಯವರೆಗಾಗಿ ಬಂದವರು. ಅಣ್ಣ, ನಿನಗೆ ಪಿತೃವಾಕ್ಯ ಪರಿಪಾಲನೆಯನ್ನ ನಡೆಸಬೇಕಾದದ್ದು ಹೊಣೆಗಾರಿಕೆ. ಅದು ನನಗದು ಅನಿವಾರ್ಯವಾಗಿರಲಿಲ್ಲ. ಆದರೂ ನಿನ್ನನ್ನು ಅನುಸರಿಸಿ ಬರುವರೆ ಉದ್ದೇಶ ಉಂಟು. ಹುಟ್ಟಿದ ಆರೋಗ್ಯವಾಗಿಯೂ ನಿನ್ನನ್ನೇ ಅನುಸರಿಸಿ ಅನುಕರಿಸಿಕೊಂಡು ಬಂದವ ನಾನಣ್ಣ. ಒಂದೊಮ್ಮೆ ನೀನು ಕಾಡನ್ನು ಸೇರಿದೆ ಅಂತಾದ್ರೆ ನನ್ನ ಜೀವನ ಹೇಗಾಗಬಹುದು ಎನ್ನುವ ಭಯ ನನಗೆ ಕಾಡಿದ್ದು ಸತ್ಯವೇ ಹೌದು. ಆ ಕಾಲದಲ್ಲಿ ತಾಯಿಯಲ್ಲಿ ಕೇಳಿದ್ದೇನೆ, ತಾಯಿಯೇ ಆಡಿರುವಂತ ಮಾತು, ರಾಮನಲ್ಲಿ ತಂದೆಯಾದಂತ ದಶರಥನನ್ನ ಕಾಣು, ನನ್ನನ್ನ ತಾಯಿಯಾದಂತ ಸೀತೆಯಲ್ಲಿ ಕಾಣು ಎನ್ನುವುದಾಗಿ. ಮಗನೇ, ನಿನಗೆ ಅರಣ್ಯ ಅಯೋಧ್ಯೆಯಾಗಲಿ ಎನ್ನುವುದಾಗಿ ಹರಸಿ ನನ್ನನ್ನು ಕಳುಹಿಸಿದ್ದಾಳು. ಎಡೆಬಿಡದೆ ಹಠ ಹೊತ್ತು ನನ್ನನ್ನು ಒಡಗೂಡಿ ನೀನು ಇಲ್ಲಿವರೆಗಾಗಿ ಬಂದವ. ಹೇಳ ಏನಲ್ಲ, ಅಯೋಧ್ಯೆ ಎನ್ನುವುದು ರಾಮನಿಗಾಗಿ ಇರುವುದಲ್ಲ. ಅಯೋಧ್ಯೆಯನ್ನು ಯಾರಿಗಾಗಿ ಇರುವುದು? ಪ್ರಜೆಗಳಿಗಾಗಿ ಇರುವುದು. ಪ್ರಜೆಗಳೆಲ್ಲರೂ ಒಂದು ಸೇರಿಕೊಂಡು ರಾಮನಿಗಾಗಿ ನಿರ್ಮಿಸಲ್ಪಟ್ಟದ್ದು ಯಾವುದು ಅಂತ ಕೇಳಿದ್ರೆ ಅದು ಅಯೋಧ್ಯೆ. ಆ ಅಯೋಧ್ಯೆ ಏನೆನ್ನುವುದನ್ನು ನೀನು ಕಾಡಿನಲ್ಲೂ ತೋರಿಸಿದವನಲ್ವೇ? ದುರಾದೃಷ್ಟವು ವಿಧಿ ಸಂಕಲ್ಪವು ನಮಗಂತೂ ಅರ್ಥ ಆಗದು. ಮಡದಿಯಾದಂತ ಸೀತೆಯನ್ನ ನಾವು ಕಳೆದುಕೊಂಡದ್ದು ಸುಳ್ಳಲ್ಲ, ನಮ್ಮಿಂದ ರಕ್ಷಣೆ ಮಾಡುವುದಕ್ಕೆ ಅಸಾಧ್ಯವಾಗಿ ಹೋಯಿತು. ಯಾವ ಮಾಯೆಯೋ ಮುಸುಕಿತೋ ಏನು ಕ್ಷಣ ಮಾತ್ರದಲ್ಲಿ ನಮ್ಮಿಂದ ಕೈ ತಪ್ಪಿಸಿ ಘಟನೆ ನಡೆದದ್ದು ಸುಳ್ಳಲ್ಲ. ಏನು ಮಾಡೋಣ? ಅವಳ ಹುಡುಕಾಟದಲ್ಲಿಯೇ ಕಾಡನ್ನ ಸೇರಿ 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 ಮುಂದುವರಿದು ಬಂದು ಅಪ್ಪ ಸರೋವರದತ್ತ ಸಾಗಿ ಬಂದವರು ನಾವು. ನೋಡಿದ್ಯಾ, ಇದೆಲ್ಲವೂ ನಮ್ಮ ಎದುರಾಗಿ ಬಂದು ಗತಿಗೆಡದೆ ನಾವು ಮಾಡುವಂತ ಕಾರ್ಯದ ಬಗ್ಗಾಗಿ ಲಕ್ಷ್ಯವನ್ನಿರಿಸಿಕೊಂಡು ಮುನ್ನಡೆದವರು. ಬಹಳ ದೂರದಿಂದ ಆಯಾಸಗೊಂಡು ಪ್ರಯಾಸಗೊಂಡು ಬಂದವರಾದರೂ ಸಹ ಸ್ವಲ್ಪ ವಿಶ್ರಾಂತಿಯನ್ನು ದೇಹಕ್ಕೆ ಬೇಕೇ ಬೇಕು. ಹತ್ತಿರದಲ್ಲಿ ಇರುವಂತಹ ಪ್ರದೇಶದಲ್ಲಿ ಸ್ವಲ್ಪ ವಿಶ್ರಾಂತಿಯನ್ನು ಪಡೆದು ಆಮೇಲೆ ಕಾರ್ಯವನ್ನು ಕಾಗೋಣ. Rama Hare
ಮಮಪೇಶೆ ಇನ್ನೊಂದು ಕೇಳಿ ನ್ಯಾಯವ ಮಮಪೇಶೆ ಇನ್ನೊಂದು ಕೇಳಿ ನ್ಯಾಯವ ಈಕ್ಷಿಸಿ ಸಲಗಬೇಕು ನ್ಯಾಯ ಈಕ್ಷಿಸಿ ಸಲಗಬೇಕು ಶ್ರೇಯಸ್ಸಾಗಿ ಸಂತೋಷವಾಯಿತು ಪ್ರಭು. ಅಪರಿಚಿತರಾಗಿರುವಂತಹ ನಿಮ್ಮನ್ನ ಕಂಡು ಹಿತವಂತರಾದರೆ ಕರೆದುತ್ತ ಏನೊಂದು ಮಕ್ಕಳಿಂದ ಹೋಗು ಎನ್ನುವುದಾಗಿ ಹನುಮನಲ್ಲಿ ಹೇಳಿಕೊಳ್ಳುತ್ತಿದ್ದೆ. ಖಂಡಿತ ಏನಾಗಬಹುದು, ಬಂದವರು ಯಾರಿರಬಹುದು ಎನ್ನುವಂತಹ ಕುತೂಹಲದಲ್ಲಿಯೇ ನಾನಿದ್ದೇನೆ. ಸರಿ ಹನುಮಂತ ನಿಮ್ಮೀರ್ವರನ್ನ ಹೆಗಲೇರಿಸಿಕೊಂಡು ಬಂದ. ಅಷ್ಟೇ ಅಲ್ಲ, ಒಂದು ಆಡಿದ. ಬಂದವರು ಸಾಮಾನ್ಯರಲ್ಲ, ದಶರಥ ಕುಮಾರರು ಸುಲಭರಲ್ಲ ಎನ್ನುವುದಾಗಿ ಹೇಳಿದ. ಅವ ಹೇಳಿದ್ದೇ ಹೇಳಿದ್ದು ನನಗೂ ಅರ್ಥವಾಯಿತು. ಕೇವಲ ಹನುಮ ಹೇಳಿದ್ದಾನೆ ಎನ್ನುವ ಕಾರಣಕ್ಕಾಗಿ ಅಲ್ಲ, ನಿಮ್ಮ ಕುರಿತಾಗಿ ಕೆಲವೊಂದು ವಿಷಯವನ್ನ ನಾನೂ ತಿಳಿದ ಕಾರಣಕ್ಕಾಗಿ ನೀವು ಸುಲಭರಲ್ಲ ಎನ್ನುವುದನ್ನು ಅರ್ಥವಿಸಿಕೊಳ್ತಾ ಇದ್ದೇನೆ. ಸರಿ ಕಾಣುವುದಕ್ಕೆ ಕೋಮಲ ರೂಪರಾಗಿ ಎಂಥವರನ್ನು ರಕ್ಷಿಸುವಂತಹ ಸಾಮರ್ಥ್ಯ ಉಂಟು ಎನ್ನುವುದನ್ನು ತಾವು ತೋರಿಸುತ್ತಾ ಇದ್ದೀರಿ. ತಮ್ಮ ಆ ಮುಖದಲ್ಲಿ ಆ ಹೊರಹೊಮ್ಮುತ್ತಿರುವಂತ ಆ ತೇಜಸ್ಸು ಓಜಸ್ಸು ಎನ್ನುವುದು ಎಂಥವರ ಆ ಮನಸ್ಸಿಗೂ ಆನಂದವನ್ನು ಉಂಟು ಮಾಡುತ್ತಾ ಉಂಟು. ಸರಿ ಎನ್ನುವುದು ಸತ್ಯ. ಆದರೆ ನಿಮ್ಮ ಆಗಮನ ಎನ್ನುವುದು ಸುಗ್ರೀವನ ಬದುಕಿನಲ್ಲಿ ಯಾವ ರೀತಿಯ ಪರಿಣಾಮವನ್ನು ಕೊಟ್ಟಿದೆ ಅಂತ ಹೇಗೆ ಬಾಯಾರಿಕೆಯಲ್ಲಿ ಬಳಲಿದಾದವನ ಮನೆಯ ಅಂಗಳದಲ್ಲಿ ಭಾಗೀರಥಿಯ ಹರಿದಾಗ ಆ ವ್ಯಕ್ತಿಗೆ ಎಷ್ಟು ಸಂತೋಷವಾಗಿರಲಿಲ್ಲ. ಅಲ್ಪದ್ದಾಗಿರುವಂತಹ ಬಯಕೆಯನ್ನು ಹೊಂದಿರುವಂತಹ ಒಬ್ಬ ವ್ಯಕ್ತಿ ಎದುರಿನಲ್ಲಿ ಕಾಮಧೇನುವೇ ಪ್ರತ್ಯಕ್ಷವಾದ ಆ ವ್ಯಕ್ತಿಗೆ ಎಷ್ಟು ಸಂತೋಷವಾಗಿರಲಿಲ್ಲ. ಅಷ್ಟು ಸಂತೋಷ ನಿಮ್ಮನ್ನ ಕಾಣುವ ಈ ಕಾಲಕ್ಕೆ ನನಗಾಗ್ತಾ ಉಂಟು. ಯಾಕೆಂದ್ರೆ ಬಾಲ್ಯದಲ್ಲಿ ಅಸಾಮಾನ್ಯವಾಗಿರುವಂತಹ ಸಾಧನೆಯನ್ನು ತೋರಿಸಿದವರಂತೆ ನೀವು ಕಾಣುವುದಕ್ಕೆ ಕೋಮಲ ರೂಪವನ್ನು ಹೊಂದಿದ್ರು ಭೀಮ ಪರಾಕ್ರಮಿಯೂ ಹೌದು ಎನ್ನುವುದನ್ನು ಈಗಾಗಲೇ ಕೆಲವು ನಿದರ್ಶನದ ಮೂಲಕವಾಗಿ ತೋರಿಸಿಕೊಂಡಿದ್ದೀರಿ. ತಾಟಕಿಯ ವರ ಪ್ರಕರಣವು ಕರದೂಷಣಾದಿ ಖಳರನ್ನ ಒಂದೇ ಒಂದು ಬಾಣದಲ್ಲಿ ನಿಗ್ರಹಿಸಿದ್ದು. ಒಂದು ಎರಡು ಕೇಳುವುದಕ್ಕೆ ಕೆಲವೊಮ್ಮೆ ಆಶ್ಚರ್ಯವನ್ನು ಉಂಟು ಮಾಡ್ತಾ ಉಂಟು. ಕೇವಲ ನೀವು ಮಾತ್ರ ಅಂತಲ್ಲ, ಇಕ್ಷ್ವಾಕು ವಂಶೀಯರ ಶ್ರೇಷ್ಠತೆ ಅಂತದ್ದು ಎನ್ನುವುದನ್ನ ನಾನು ಅಲ್ಪ ಪ್ರಮಾಣದಲ್ಲಿ ಅರ್ಥವಿಸಿಕೊಂಡವನಾಗಿದ್ದೇನೆ. ಸರಿ, ಈ ಪ್ರಪಂಚದಲ್ಲಿ ಮೊದಲು ಕಪ್ಪನ್ನ ಬೆಳೆದವ ಇಕ್ಷ್ವಾಕು ಅಂತ. ಏನಾದ್ರ ಅರ್ಥ? ಹೊಸದನ್ನ ತಿನ್ನುವುದನ್ನು ತಿಳಿಸಿದ್ದಾನೆ ಎನ್ನುವುದರ ಅರ್ಥ ಅಲ್ಲ. ಅಂದ್ರೆ ಪ್ರಪಂಚ ಮುಖಕ್ಕೆ ಸಿಹಿಯನ್ನ ಉಣಿಸುವಲ್ಲಿ ಪ್ರಧಾನವಾಗಿ ನಿಂತವರು ನಮ್ಮ ವಂಶರು. ಅಷ್ಟೇ ಅಲ್ಲ, ಬದುಕಿಗೆ ಸಿಹಿಯನ್ನ ಉಣಿಸುವುದರ ಜೊತೆಯಲ್ಲಿ ಯಾವುದು ಧರ್ಮ ಯಾವುದು ಅಧರ್ಮ ಎನ್ನುವಂತಹ ಪ್ರಶ್ನೆ ಬಂದಾಗ ಅಧರ್ಮವನ್ನು ನಿಗ್ರಹಿಸುವುದರ ಜೊತೆಯಲ್ಲಿ ಧರ್ಮವನ್ನು ಸಂರಕ್ಷಿಸುತ್ತಾ ಬಂದವರು ನಿಮ್ಮ ವಂಶೀಯರಿದ್ದಾರೆ. ಒಂದು ಹಸುವಿನ ಪ್ರಾಣವನ್ನು ಉಳಿಸುವುದಕ್ಕೆ ಬೇಕಾಗಿ ತಾನು ಪ್ರಾಣತ್ಯಾಗಕ್ಕೆ ಸಿದ್ಧರಾದವ ದಿಲೀಪ ಪ್ರಪಂಚದಲ್ಲಿ ಸತ್ಯಕ್ಕೆ ಎಷ್ಟು ಬೆಲೆ ಕೊಡಬಹುದು, ಹೆಂಡತಿ ಮಕ್ಕಳನ್ನ ಮಾರುವುದಕ್ಕೂ ಸಿದ್ಧವಾಗಬಹುದು ಎನ್ನುವುದನ್ನು ತೋರಿಸಿಕೊಂಡಂತಹ ಹರಿಶ್ಚಂದ್ರ ಒಂದು ಪಕ್ಷಿಯ ಪ್ರಾಣವನ್ನು ಉಳಿಸುವುದಕ್ಕೆ ಬೇಕಾಗಿ ತನ್ನ ಮಾಂಸದ ಭಾಗವನ್ನು ಕೊಡುವುದಕ್ಕೆ ಸಿದ್ಧರಾದಂತಹ ಶ್ರೀ ಒಬ್ಬೊಬ್ಬರು ವ್ಯಕ್ತಿಗಳ ಶ್ರೇಷ್ಠತೆ ಎನ್ನುವುದು ಒಂದೊಂದು ಚರಿತ್ರೆಗೆ ಸಮಾನವಾದದ್ದು. ಒಬ್ಬೊಬ್ಬರು ಒಂದೊಂದು ಸ್ಥಾಪಿತ ಚರಿತ್ರೆಯಾಗಿ ಕಾಣಿಸಿಕೊಂಡರು. ಅಂತಹ ವಂಶದಲ್ಲಿ ಹುಟ್ಟಿರುವಂತಹ ನೀವು ಖಂಡಿತವಾಗಿ ನ್ಯಾಯವನ್ನೇ ಕೊಡ್ತೀವಿ, ಧರ್ಮದ ದಾರಿಯಲ್ಲೇ ನಡೀತೀರಿ ಎನ್ನುವುದಾಗಿ ನಾನು ನಂಬ್ತಾ ಇದ್ದೇನೆ. ಯಾಕೆ ಈ ಮಾತನ್ನು ಆಡ್ತಾ ಇದ್ದದ್ದು? ಯಾಕೆ ನಾನು ಈಗ ಅನ್ಯಾಯಕ್ಕೊಳಗಾದವರಂತೆ ಧರ್ಮ ಸಂರಕ್ಷಕರಾದಂತಹ ಸೂರ್ಯವಂಶದಲ್ಲಿ ಹುಟ್ಟಿರುವಂತಹ ನೀವು ನನಗಾದಂತಹ ಅನ್ಯಾಯವನ್ನು ಪರಿಹರಿಸುವುದರ ಮೂಲಕವಾಗಿ ನನಗೆ ನ್ಯಾಯವನ್ನು ಕೊಡಿಸಬೇಕು. ನ್ಯಾಯವನ್ನು ಕೊಡಿಸಬೇಕು ಎನ್ನುವುದರ ಅರ್ಥ ನನ್ನ ಪರವಾಗಿಯೇ ಕಾರ್ಯ ಮಾಡಬೇಕು ಅಂತ. ಮತ್ತೆ ನಾನು ವಿಷಯವನ್ನ ಹೇಳಿದ ಮೇಲೆ ನನ್ನದು ಸರಿಯೋ ತಪ್ಪೋ ಎನ್ನುವುದನ್ನ ವಿವೇಕ
ಪರೀಕ್ಷಿಸಿ ನ್ಯಾಯವನ್ನು ಕೊಡಬೇಕು. ನಾನು ಸಂತ್ರಸ್ತನಿದ್ದೆ. ಅರ್ಥ ಆಯ್ತಿನ ಮಾತು. ಇಚ್ಛಾಕು ವಂಶದವರು ಸಿಹಿಯನ್ನು ಉಣಿಸಿದ್ರು ಪ್ರಪಂಚ ಮುಖಕ್ಕೆ. ಅಂದ್ರೆ ಜೀವನದಲ್ಲಿ ನೀನು ಬಹಳ ಕಹಿಯನ್ನು ಉಂಟವ ಅಂತ ಆಯ್ತು. ಮೊದಲ ಇತ್ತೀಚೆಗೆ ಕೈಯೇ ಉಂಟಾಯಿತು. ಅರ್ಥ ಆಗ್ತದೆ. ಹಾಗಿದ್ರೆ ಕಹಿಯನ್ನು ಉಂಡಿದ್ದಿ ಅಂತ ಆದ್ರೆ ಆ ಕಹಿಯನ್ನು ಉಣ್ಣಿಸಿದವರು ಯಾರು? ಯಾರಿಂದ ಇಂಥ ಪರಿಸ್ಥಿತಿ? ಯಾಕಾಗಿ? ಯಾರ್ಯಾರು ಅಲ್ಲ. ಅಗ್ರಜವಾದಿ ನಿಗ್ರಹಿಸಲು ಬಗೆದು ಎನ್ನ ನಿಗ್ರಹಿಸಲು ಬಗೆದು ಯಾರ್ಯಾರಿಂದಲೂ ಆಗತ್ತಲ್ಲ ಇದು. ಇದು ಸಮಸ್ಯೆ ಆಗಿದೆ, ನೋವಾಗಿದೆ ಅಂತ. ಯಾರಿಂದ ಎನ್ನುವುದು ಬೇಡ. ಯಾರಿಂದಲೂ ಅಲ್ಲ, ನಮ್ಮವರಿಂದ. ಅದರಲ್ಲಿಯೂ ನನ್ನ ಮನೆ, ಅದರಲ್ಲಿಯೂ ನನ್ನ ಅಖಿಲ ಜನ. ಹೌದಪ್ಪ, ನನ್ನ ಅಣ್ಣನೇ ಬಲಾತ್ಕಾರವಾಗಿ ನನ್ನ ಕಣ್ಣೆದುರಿನಲ್ಲಿ ನನ್ನ ಪಾಣಿಗ್ರಹಣದ ಸತೆಯಲ್ಲಿ ನನ್ನನ್ನು ಹೊಡೆದು ಓಡಿಸುವುದರ ಜೊತೆ ಇರಿಸಿಕೊಂಡಿದ್ದೆ. ನನಗೆ ಅನ್ಯಾಯ ಮಾಡಿದ್ದೆ. ಅನ್ಯಾಯ ಅಲ್ಲ. ಅಣ್ಣ ಅಂತ ಹೇಳ್ತೀಯ, ಅಣ್ಣನೇ ಹೌದು ಅಂತಾದ್ರೆ ಅಂತ ಕಾರ್ಯ ಮಾಡಲಿಕ್ಕೆ ಸಾಧ್ಯವ? ನಿಮ್ಮ ತಮ್ಮನವರು ನೀವು ಅಣ್ಣ ತಮ್ಮಂದಿರು. ಖಂಡಿತ. ನಿಮ್ಮನ್ನು ನೋಡುವ ಹೊಟ್ಟೆ ಉರಿತ ಉಂಟು. ಯಾಕೋ ಅಂದ್ರೆ ಹೊಟ್ಟೆ ಉರಿಯುವಲ್ಲಿ ಎರಡು ದಿನ ಹಾ, ಒಳ್ಳೆಯ ಕಾರ್ಯವನ್ನು ಮಾಡಿದ್ದಾನೆ ಅಂತಾದ್ರೆ ಅವರನ್ನು ನೋಡಿ ನಮ್ಮಿಂದ ಅಂತ ಕಾರ್ಯ ಆಗಿಲ್ಲ ಎನ್ನುವುದು ಒಂದು. ಹಾ, ಇನ್ನೊಂದು, ಹಾ. ಅವ ಅಣ್ಣ ತಮ್ಮಂದಿರು ಹೀಗಿದ್ದಾರೆ ಎನ್ನುವುದನ್ನು ನೋಡಿ ನಮಗೆ ಹೀಗೆ ಬದುಕಲಿಕ್ಕೆ ಆಗಿಲ್ವ ಎನ್ನುವಂತ ಹೊಟ್ಟೆ ಉರಿ ಇನ್ನೊಂದು. ಕಾರಣವು ನಿನಗೆ ಯಾವುದು? ಅಂದ್ರೆ ಈ ಒಳ್ಳೆಯದನ್ನು ಇರುವುದನ್ನು ಕಂಡ್ರೆ ಆಗುದಿಲ್ಲ ಎನ್ನುವುದು ಆ ಮಾತಿನ ಅರ್ಥ ಅಲ್ಲ. ಅಲ್ಲ. ಅಂದ್ರೆ ಒಂದು ಕಾಲದಲ್ಲಿ ನಾನು ಮತ್ತೆ ನನ್ನ ಅಣ್ಣ ಇದ್ದದ್ದು ಹೇಗೆ ಗೊತ್ತಾ? ಹೇಗೆ? ಈ ಪ್ರಪಂಚದಲ್ಲಿ ಅಣ್ಣ ತಮ್ಮಂದಿರು ಹೇಗಿರ್ಬೇಕು? ವಾಲಿಯ ಸುಗ್ರೀವರ ಹಾಗಿರ್ಬೇಕು. ಇತ್ತೀಚೆಗೂ ನಾವು ಪ್ರಚಾರದಲ್ಲಿ ಇದ್ದೇವೆ. ಅಣ್ಣ ತಮ್ಮಂದಿರು ಹೇಗಿರಬಾರ್ದು? ವಾಲಿಯ ಸುಗ್ರೀವರ ಹಾಗಿರ್ಬೇಕು. ಎರಡಕ್ಕೂ ನಿರ್ದೇಶನ ನಿಮ್ಮದೇ. ನಾವು ನಮ್ಮದೇ. ಯಾಕೆ ಈ ಮಾತನಾಡಿ? ಯಾಕೆ? ನಿಮ್ಮಿರುವರನ್ನು ನೋಡುವಾಗ ಹೊಟ್ಟೆ ಉಳಿತದೆ. ಯಾಕೆ? ಯಾಕೆ? ನನ್ನ ಕಾಲದಲ್ಲಿ ಹಾಗಿದ್ದು ನಾವು ಈ ಕಾಲಕ್ಕೆ ಹೀಗಾಗಿ ಹೋದವಲ್ಲ ಎನ್ನುವ ಕಾರಣ, ನಾವು ಹೀಗೆ ಇರಬೇಕಾಗಿತ್ತು ಎನ್ನುವ ಕಾರಣಕ್ಕಾಗಿ. ಅಂದ್ರೆ ನನ್ನ ಅಣ್ಣ ಯಾಕೆ ನನಗೆ ಅನ್ಯಾಯ ಮಾಡಿದ್ದಾನೆ ಎನ್ನುವಂತ ವಿಷಯವನ್ನು ತಿಳಿಯುವಾಗ ಸ್ವಲ್ಪ ನಮ್ಮ ಮೂಲದ ಕುರಿತಾಗಿ ತಿಳಿಬೇಕು. ಮೂಲ ಅಂದ್ರೆ ಅದಕ್ಕೊಂದು ಕಥೆ ಉಂಟು. ಮೂಲದಲ್ಲಿಯೇ ಕತೆ ಉಂಟು. ಅಯ್ಯೋ, ನಮ್ದು ಇನ್ನದೇ ಕಥೆ. ಸರಿ ಸರಿ. ಅಂದ್ರೆ ನಮ್ಮ ಮೂಲ ಪುರುಷ ಈ ಕಿಷ್ಕಿಂಧೆಯ ಅರಸನಾಗಿದ್ದವು ವೃಕ್ಷರಾಜಸ್ಸು ಎಂದು ಒಮ್ಮೆ ವಿಹಾರಕ್ಕಾಗಿ ಹೋದಂತಹ ಸಂದರ್ಭ ಹಿಮವತ್ ಪರ್ವತದ ತಪ್ಪಲಿನಲ್ಲಿ ಅಲ್ಲೊಂದು ಗೌರಿ ಕುಂಡ ಅಂತ ಉಂಟಂತೆ. ಹೋಗಿ ಸ್ನಾನಕ್ಕಾಗಿ ಅಂತ ಇಳಿದಿದ್ದಂತೆ. ಸರಿ. ಇಳಿದು ಮೇಲೆ ಇರುವಾಗ ನನ್ನ ಅಪ್ಪ ಅಮ್ಮ ಅಂದ್ರೆ ಹೆಣ್ಣಾಗಿ ಪ್ರವರ್ತಿಸ. ಗಂಡಾದಂತಹ ವೃಕ್ಷರಾಜಸ್ಸು ಹೆಣ್ಣಾಗಿ. ಸರಿ ಸರಿ ಸರಿ. ಹೆಣ್ಣಾದಂತ ಆ ಕಾಲಕ್ಕೆ ನಭೋಮಂಡಲದಲ್ಲಿ ಸಂಚರಿಸುತ್ತಿದ್ದಂತಹ ಆ ದೇವೆ ಹಾಗೂ ಸೂರ್ಯದೇವ ಆ ವೃಕ್ಷರಾಜಸ್ಸು ಎನ್ನುವ ಹೆಣ್ಣಾದದ್ದನ್ನು ಕಂಡರು. ಬದಲಾದಂತ ಹೆಣ್ಣನ್ನು ಕಂಡು ಮನಸ್ಸುಕೊಂಡು ಪರಿಣಾಮವಾಗಿ ಈರುವರ ತೇಜಸ್ಸು ಕೆಳಗೆ ಬಿದ್ದ. ಆ ದೇವೇಂದ್ರನಿಂದ ಬಿದ್ದಂತಹ ತೇಜಸ್ಸು ಬಾಲ ಪ್ರದೇಶಕ್ಕೆ ಬಿದ್ದ ಕಾರಣದಿಂದ ಮೊದಲೊಬ್ಬ ಹುಟ್ಟಿಕೊಂಡು ಕೆಲವೇ ಸಮಯದ ನಂತರದಲ್ಲಿ ಸೂರ್ಯದೇವನಿಂದ ಬಿದ್ದಂತಹ ತೇಜಸ್ಸು ಎಂದು ಗ್ರೀವ ಪ್ರದೇಶಕ್ಕೆ ಬಿದ್ದ ಕಾರಣಕ್ಕಾಗಿ ಮತ್ತೊಬ್ಬ ಅಂದ್ರೆ ಬಾಲ ಪ್ರದೇಶದಿಂದ ಹುಟ್ಟಿಕೊಂಡವ ನನ್ನ ಅಣ್ಣ ಬಾಲಿ. ಸರಿ. ಗ್ರೀವ ಪ್ರದೇಶದಿಂದ ಹುಟ್ಟಿಕೊಂಡಂತಹ ನಾನು ಅವರ ತಮ್ಮ ಸುಗ್ರೀವ.
ಹಾಗೆ ದೇವತೆಗಳ ಮೂಲಕವಾಗಿ ನೇರವಾಗಿ ನಾವು ಹುಟ್ಟಿಕೊಂಡೆವು. ಸರಿ. ಕಂಗಾಲಾದಂತಹ ನಮ್ಮ ತಂದೆ ಅದರ ತಾಯಿ ಮತ್ತೊಮ್ಮೆ ಗೌರಿ ಕುಳದಲ್ಲಿ ಮುಳುಗಿ ಏನು ಮಾಡಿ ಮತ್ತೆ ಗಂಟೆ ಆ ಕ್ಷಣಕ್ಕೆ ಮಾತ್ರ ಅಂತ ಬಂದು ಆ ರೀತಿ ಆಯ್ತು. ಅದ್ರ ಭಾಷೆಗೆ ಹುಟ್ಟಿಗವ ಏನು ನಮ್ಮನ್ನ ಅನಾಥರನ್ನಾಗಿಸದೆ ಕಿಷ್ಕಿಂದೆಗೆ ಕರೆದುಕೊಂಡು ಬಂದು ಆಶ್ರಯವನ್ನು ಕೊಟ್ಟು ವಿದ್ಯಾಭ್ಯಾಸವನ್ನು ವಾಲಿಯಿಂದ ಇಲ್ಲಿ ಅರಸನ್ನಾಗಿಸಿ ನನ್ನನ್ನು ಯುವರಾಜರನ್ನಾಗಿಸಿ ತಾನು ವಾರಪ್ರಸ್ಥಾಶ್ರಮದಲ್ಲಿ ಕೈಗೊಂಡು ಇದಿಷ್ಟು ಕತೆ. ಒಂದು ಹಣ್ಣು ಸಿಕ್ಕಿತ್ತು ಅಂತ ತಮ್ಮ ಸುಗ್ರೀವನಿಗೆ ಅರ್ಥ ಕೊಡದೆ ನಮ್ಮ ಅಣ್ಣ ತಿನ್ನವಲ್ಲ ಮನಸ್ಸು ಒಳ್ಳೆದಿತ್ತು. ಹೀಗಿರುವಂತಹ ಕಾಲಕ್ಕೆ ಯಾರ ಕೆಟ್ಟಗಟ್ಟು ಇತ್ತೋ ಎಲ್ಲ ಮಾಯಾವಿ ಎನ್ನುವಂತಹ ರಾಕ್ಷಸ ಸುರವನ್ನ ವಯಸ್ಸಿನ ತಣ್ಣದಲ್ಲಿ ಹೌದಪ್ಪ. ನಮ್ಮ ಅಣ್ಣನ ಒಂದು ಸ್ವಭಾವ ಏನು ಯುದ್ಧ ಅಂದ್ರೆ ಸಾಕು ಎಷ್ಟಕ್ಕೆ ಎತ್ಕೊಂಡು ಹಾಗೆ ಮಾಯಾವಿ ವಯಸ್ಸಿ ಬಂದಾಗ ಮಾಯಾವಿ ಹುಟ್ಟಿದ ದೂರಕ್ಕೆ ಕೆಟ್ಟು ತಿಂದಂತಹ ಮಾಯಾವಿ ಕಂಗಾಲಾಗಿ ಓಡುವುದಕ್ಕೆ ಮುಂದ ಸರಿ. ನಮ್ಮನ್ನು ಓಡಿಸಿಕೊಂಡು ಹೋಗುವುದಕ್ಕೆ ಮುಂದ ಅಣ್ಣ ಬಿಡುವನು ನಾನು ಅಂದ್ರೆ ಹೊತ್ತಿನಲ್ಲಿಯೇ ಹಾಗೆ ಹೊತ್ತಿನಲ್ಲಿಯೇ ಹೋಗಿ ನಮ್ಮ ಅಣ್ಣ ಅವರನ್ನು ಕೊಲ್ಲುವುದಕ್ಕಾಗಿ ಒಳಗೆ ಹೋಗುವಾಗ ತಮ್ಮನಿಗೆ ನೀವೇ ಇರಬೇಕು ಇರತಕ್ಕಂತೆ ಎನ್ನುವುದಾಗಿ ಮಾತನಾಡಿದರು. ಆಜ್ಞಾ. ಹೌದಪ್ಪ. ಸರಿ. ಒಳಗೆ ಹೋಗಿ ಒಂದು ದಿನ ಆಯ್ತು, 2 ದಿನ ಆಯ್ತು, ವಾರ ಆಯ್ತು, ಮಾಸ ಆಯ್ತು, ವರ್ಷ ಆಯ್ತು. ಒಂದು ದಿನ ಆಕಸ್ಮಿಕವಾಗಿ ಕೊಬ್ಬೆಯೋದು ರಕ್ತ ಹರಿತ ಸುಗ್ರೀವ ಸತ್ಯ ಇರುವಂತಹ ಶಬ್ದ ಕೇಳಿತು. ಕಂಗಾಲಾಗಿ ನೀನೆಲ್ಲ ಒಳಗೆ ಬಂದು ಏನಾಯ್ತು ಬಿಡ್ತಂದು ಗೊತ್ತಾಗ್ಲಿಲ್ಲ. ಅಂದ್ರೆ ಹೊರಗಡೆಯಲ್ಲಿದ್ದಂತೆ ನಿಮಗೆ ಇಂಥದ್ದೊಂದು ಅನುಭವ. ಹೌದಪ್ಪ. ಭಯಭೀತರಾದಂತಹ ನಾನು ಹೀಗೆ ತರ್ಕಿಸಿದೆ. ಬಹುಶಃ ನಮ್ಮ ಅಣ್ಣನನ್ನ ಮಾಯಾವಿ ಕೊಂದಿದ್ದಾನೆ. ಒಳ ಪ್ರವೇಶಿಸಿದವರ ಕತೆ ಏನು ನನ್ನ ಪ್ರಾಣಕ್ಕೂ ಸಂಚಕಾರವನ್ನು ಅಲ್ವಾ? ನಾನು ಹೋದ್ರೆ ತೊಂದರೆ ಇಲ್ಲ, ನಾಡಿಗೆ ಗತಿಯಾಗ ಕಿಷ್ಕಿಂದೆಗೆ ಗತಿಯಾ? ಹೀಗೆ ಯೋಚನೆ ಮಾಡಿದಂತ ನಾನು ಹೊರಗಿರುವ ದೊಡ್ಡ ಕಲ್ಲನ್ನ ಗುಹೆಯ ಬಾಗಿಲಿಗೆ ನಾನು ನಾಡಿಗೆ ಬಂದೆ. ಸರಿ. ಹೇಗಾದ್ರೂ ರಕ್ಷಣಾರ್ಥಿಯಾಗಿ ನಿಲ್ಲಬೇಕಲ್ವಾ? ಮಾತಾಡುವ ಸ್ಥಿತಿಯಲ್ಲಿ ನಾನು ಇರಲಿಲ್ಲ. ಯಾಕೆಂದ್ರೆ ನಮ್ಮನ್ನು ಸರಿ. ನಮ್ಮವರೇ ಸಮಾಧಾನವನ್ನು ಮಾಡಿ ನಾನು ಅರಾಜಕತೆಯಿಂದ ಕೂಡಿರಬಾರದು ಎನ್ನುವ ಕಾರಣಕ್ಕಾಗಿ ನನ್ನನ್ನು ಸಿಂಹಾಸನದ ಮೇಲೆ ಮೊದಲೇ ಯುವರಾಜನಾಗಿದ್ದವ ಅಲ್ವಾ? ಸರಿ. ಆ ಕಾಲಕ್ಕೆ ನನ್ನ ಮಡದಿಯಾಗಿರುವಂತಹ ಸಹಜವಾಗಿ ನನ್ನ ಪಕ್ಕದಲ್ಲಿ ಸರಿ. ವಿಶೇಷವಾಗಿ ನನ್ನ ಅಣ್ಣನ ಮಡದಿಯಾಗಿರುವಂತಹ ತಾಯಿ ತನ್ನ ಮಗನಾದಂತಹ ಅಂಗದನನ್ನು ಕೂಡಿಕೊಂಡು ನನ್ನ ಮತ್ತೊಂದು ಕಡೆ ಬಂದು ಕುಳಿತುಕೊಂಡು ಭಾಗದಲ್ಲಿ ಅವಳು ಬಂದು ಕುಳಿತುಕೊಂಡು ಸರಿ. ನಾನು ಪ್ರಶ್ನೆ ಮಾಡಲಿ. ಯಾಕೆಂದ್ರೆ ನಮ್ಮ ವಾನರಗಳು ಒಂದು ಕ್ರಮ ಏನು ಪಾಣಿಗ್ರಹಣ ಎನ್ನುವುದು ಮೊದಲು ಇಲ್ಲದೆ ಹೋದು ಅದನ್ನ ನಮ್ಮ ಅಣ್ಣ ತಂದದ್ದೇ ಹೋದಾದ್ರೂ ಕೂಡ ಹೀಗೊಂದು ಮೊದಲಿನಿಂದ ಬಂದಂತಹ ಈ ಪರಂಪರೆಯ ಕ್ರಮವನ್ನ ನಮ್ಮ ಅಣ್ಣ ತಪ್ಪಿಸುವುದಕ್ಕೆ ಮುಂದಾಗಿಲ್ಲ. ಸರಿ. ಅಂದ್ರೆ ವೈಧವ್ಯ ಎನ್ನುವುದು ನಮ್ಮಲ್ಲಿ ಐಚ್ಛಿಕ. ಆ ಕಾರಣಕ್ಕಾಗಿ ನಾನು ಸುಮ್ಮನಿದ್ದೆ, ನಮ್ಮವರೂ ಸುಮ್ಮನಿದ್ರು. ಹೀಗೆ ಕೆಲವು ದಿನಗಳು ಕಳೆದಿರಬೇಕು. ಅಂದ್ರೆ ಹಿರಿಯವರು ಅಲ್ಲಿದ್ದವರು ಯಾರೋ ಆಕ್ಷೇಪಿಸಲಿಲ್ಲ, ಅದೇ ಸರಿ ಸಮ್ಮತಿ ಅಂತ ಒಪ್ಪಿದೆ. ನಾ ಬೇಕು ಅಂತ ಹೇಳಿಲ್ಲ, ಬೇಡ ಅಂತ ಹೇಳಿಲ್ಲ. ನಿಜವಾಗಿ ನನ್ನ ಯೋಚನೆಯೇ ಬೇರೆ ಇತ್ತು. ಅದೇ ಕಾಲಕ್ಕೆ ಒಮ್ಮಿಂದೊಮ್ಮೆಲೆ ಮತ್ತೊಂದು ದಿನ ಹೋಗ್ಬೇಕು. ನೋಡ್ತೇನೆ ಬಹುಶಃ ಅನಿಸ್ತದೆ. ಆದ್ರೆ ಬಂದವ ರಕ್ಕಸ ಮತ್ತೆ ರಕ್ಕಸನನ್ನ ಕೊಲ್ಲುವುದಕ್ಕೆ ಒಳಗೆ ಹೋದಂತಹ ವಾಲಿ ಬರುವಾಗ ರಕ್ಕಸನ ಭೂತ ಬಂದ ಮೈ ಮೇಲೆ ಹಾಕೊಂಡೇ ಬಂದ. ಅಂದ್ರೆ ಬಂದವ ನನ್ನ ಅಣ್ಣ, ಅಂದ್ರೆ ವಾಲಿ ಮೈಯಿಂದ ಹೊರ ಬಂದವ ನನ್ನ ಅಣ್ಣ ಸಾಯಿ. ಸರಿ. ಅಂದ್ರೆ ಅಣ್ಣನನ್ನ ಕಂಡಂತ ಸಂತೋಷಗೊಂಡು ಅವರೊಟ್ಟಿಗೆ ಮಾತಾಡಬೇಕು ಅಂತ ನಾನು ಮುಂದುವರಿದ್ದೇನೆ. ಸಿಟ್ಟಿನಲ್ಲಿದ್ದಂತಹ ನನ್ನ ಅಣ್ಣ ನನ್ನನ್ನು ತೊಡೆಯುವುದಕ್ಕೆ ಮುಂದ. ಬಹುಶಃ ಕಾರಣ ಅವನ ಬಡಿಯಾದಂತಹ ತಾರೆ ನನ್ನ ಪಕ್ಕದಲ್ಲಿ ಕುಳಿತಿದ್ದಾನೆ ಅಥವಾ ನಾನು ಸಿಂಹಾಸನವನ್ನು ಏರಿದ್ದಾಗಿಲ್ಲ. ಆದರೆ ಆ ಕಾಲದಲ್ಲಿ ತಪ್ಪಾದ ದೌದಾದ್ರು ಕೂಡ ನನ್ನಿಂದ ಆಗುತ್ತೆ ಮಾತ್ರ. ಆದ್ರೆ ಇದನ್ನು ತಿಳಿಯುವಂತ ಸ್ಥಿತಿಯಲ್ಲಿ ನಮ್ಮ ಅಣ್ಣ ತಿಳಿಸಿ ಅಣ್ಣನಿಗೆ ಹೇಳ್ಬೇಕಿತ್ತು. ಹೇಳುವುದಕ್ಕೆ ಮಾತಾಡುವುದಕ್ಕೆ ಅವಕಾಶ ಕೊಡ್ತೀನಿ. ಒದಿದ್ದಾರೆ, ಹೊಡಿದ್ದಾರೆ, ನಾನು ಓಡಿದ್ದೇನೆ. ಹೇಗೆ ಓಡಿದ್ದೇನೆ? ನಾನು ಓಡಿದ ಸ್ಥಳದಲ್ಲಿ 10 ವರ್ಷ ಮತ್ತು ಹುಲ್ಲು ಹುಟ್ಲಿಕ್ಕಿಲ್ಲ, ಅಷ್ಟು ಓಡಿದ್ದೇನೆ. ಅಭ್ಯಾಸ ಆಯ್ತು. ಒಟ್ಟಾರೆಯಾಗಿ ನನ್ನ ಬದುಕನ್ನ ಹೇಗೆ ಕಟ್ಟಿಕೊಳ್ಳಬೇಕು ಎನ್ನುವುದು ಅರ್ಥವಾಗದೆ ಕಷ್ಟವನ್ನು ಅನುಭವಿಸುತ್ತೇನೆ. ಈ ರೀತಿಯಾದಂತಹ ಅನ್ಯಾಯವೆಲ್ಲವೂ ನನಗಾಗಿದೆ. ಹಾಗಾಗಿ ನನ್ನ ಮಡದಿಯನ್ನು ಒದಗಿಸಿ
ಮೂಲಕವಾಗಿ ನನಗೆ ನ್ಯಾಯವನ್ನು ಕೊಡಿಸಬೇಕು ಅಂತ ಹೇಳಿಕೊಂಡಿದ್ದೇನೆ. ಇಷ್ಟೆಲ್ಲ ಕಥೆ ನಿನ್ನ ಜೀವನದಲ್ಲಿ ಆಗಿದೆ ಅಂತ ಇಂಥ ನೋವನ್ನು ನೀನು ಅನುಭವಿಸಿದ್ದಿ ಅಂತ ಆಲೋಚನೆ ಮಾಡಿ ನೋಡು. ದೇವಾಂಶ ಸಂಪೂತರಪ್ಪ ನೀವು ಹಾಗೆ ಆಲೋಚನೆ ಮಾಡಿದ ಇಂಥ ಅನ್ಯಾಯಕ್ಕೆ ಒಳಗಾದಂತ ನೀನು ಈ ದೂರನ್ನ ದೇವತೆಗಳಿಗೂ ನೀಡಬಹುದಿತ್ತಲ್ಲ. ದೇವತೆಗಳನ್ನೇ ದೇವತೆಗಳು ದೇವತೆಗಳಲ್ಲಿ ಹೇಳಿಕೆ ಪರಿಹಾರ ಸಿಗ್ತಾ ಇತ್ತು. ಹೇಳಬೇಕು ಅಂತ ಅನುಮೋದಿಸಿತ್ತು. ಹೇಳುವುದಕ್ಕಾಗಿ ನಾನು ಮುಂದುವರೆದಿದ್ದೆ. ಆದ್ರೆ ಕೇಳುವವರು ಬೇಕಬೇಡ. ಅಂದ್ರೆ ಅಂದ್ರೆ ನಮ್ಮ ಅಣ್ಣನ ಟಿವಿ ಪರಾಕ್ರಮಕ್ಕೆ 3 ಲೋಕವೂ ಹೆದರುತ್ತದೆ. ದೇವತೆಗಳು ಅಂತಾರೆ. ನನ್ನ ಅಣ್ಣನ ಸಾಮರ್ಥ್ಯದ ನಿದರ್ಶನಕ್ಕೆ ಬೇಕಾಗಿದೆ. ಒಂದು ಉದಾಹರಣೆ ಕೊಟ್ಟ ಸರಿ. ಸಮುದ್ರ ಮಥನದ ಕಾಲ, ದೇವತೆಗಳು ದಾನವರು ಮತಿಸುವಂತಹ ಕಾಲಕ್ಕೆ ಈ ತಂಡದಲ್ಲಿ ಆಯಾಸ ಎನ್ನುವುದಾಯಿತು. ಒಮ್ಮೆ ಸೋತು ಎಲ್ಲರೂ ಕೈ ಸೋತು ಕುಳಿತುಕೊಳ್ಳುವಾಗ ಆ ಕಾಲಕ್ಕೆ ನಮ್ಮಣ್ಣ ಒಬ್ಬರೇ ಒಂದು ಕಡೆ ಬಾಲ ಇನ್ನೊಂದು ಕಡೆ ಬಾಯಿ ಎರಡನ್ನು ಹಿಡಿದು ಸಮುದ್ರವನ್ನು ಮತ್ತೆ ಸಮುದ್ರ ಮೂಲಕವಾಗಿ ವರಫಲವನ್ನು ಪಡೆದವರು ಹೆಜ್ಜೆ ನಿಮಗೆ ಸುಲಭದಲ್ಲಿ ಅರ್ಥವಾಗುವುದಕ್ಕೆ ಬೇಕಾಗಿ ಯಾವ ರಾವಣನಿಂದ ನೀವು ಹೆಂಡತಿಯನ್ನು ಕಳೆದುಕೊಂಡಿದ್ದೀರಿ, ಅಪಹರಣ ಆಗಿದೆ, ಅದೇ ರಾವಣ ಒಂದು ಕಾಲಕ್ಕೆ ನಮ್ಮ ಅಣ್ಣನಿಗೆ ದುರವನ್ನು ಬಯಸಿಕೊಂಡಿದ್ದ. ಬಂದಂತ ಅವ ಸೋತದ್ದು ಮಾತ್ರ ಅಲ್ಲ, ನಮ್ಮ ಅಣ್ಣನ ಮಗ ಅಂಗದ ತೊಟ್ಟಿಲಿಗೆ ಆಟಿಕೆ ಆಗಿಬಿಡ್ತಿದ್ದ. ಆಮೇಲೆ ನಮ್ಮ ಅಣ್ಣನಿಗೂ ಮತ್ತು ರಾವಣನಿಗೂ ಮಿತ್ರತ್ವ ಎನ್ನುವುದು ಏರ್ಪಟ್ಟಿದೆ. ಒಟ್ಟಾರೆಯಾಗಿ ಸವಾಸೋಷ ಹೆಚ್ಚಾಗ್ತಾ ಹೋದ ನಮ್ಮ ಅಣ್ಣ ಹಾಳಾಗ್ತದೆ. ಅಂದ್ರೆ ದೇವತೆಗಳನ್ನು ಎದುರಿಸುವುದು ಅವರಿಗೂ ಕಷ್ಟ. ಅಂತ ದೇವತೆಗಳನ್ನ ಗೆದ್ದಂತ ರಾವಣನನ್ನೂ ಈತ ಗೆದ್ದಿದ್ದಾನೆ. ಗೆದ್ದಿದ್ದಾರೆ. ಪುನಃ ಪ್ರತಿಭಟಿಸಿ ಇಂಥವರ ನಡುವೆ ನಾನು ಬದುಕುವುದು ಹೇಗೆ? ನಾನೇ ಸತ್ತೋಗ್ಬಿಡೋಣ ಒಮ್ಮೆ ಅನಿಸಿತ್ತು. ಆದ್ರೂ ಸಾಯಲಿಲ್ಲ. ನಾನು ಯಾಕೆ ಆತ್ಮಹತ್ಯೆ ಪಾಪ ಆ ವೇದಾಂತಕ್ಕಲ್ಲ ದೇವರೇ. ನಾನು ಆತ್ಮಹತ್ಯೆ ಮಾಡ್ಕೊಳ್ಳದೆ ಇರುವುದಕ್ಕೆ ಕಾರಣ ಒಂದು ವೇಳೆ ನಾನು ಸತ್ತೇ ಇದ್ದಾರೆ ಸುಗ್ರೀವ ಒಬ್ಬ ಅಪರಾಧ ಎನ್ನುವುದು ನಿರ್ಧಾರ ಆಗಿ ಹೋಗುವುದಿಲ್ಲ ಪ್ರಪಂಚದಲ್ಲಿ. ಆಯುಧ ಪ್ರಾಮುಖ್ಯ ಪ್ರಾಮುಖ್ಯ ನಾನು ನಿರಪರಾಧಿಯಾಗಿ ಅಪರಾಧಿ ಪ್ರಜ್ಞೆ ಎನ್ನುವುದು ಶಾಶ್ವತವಾಗಿ ನಿನ್ನಲ್ಲಿ ಉಳಿಬಾರ್ದಲ್ಲ. ಅಲ್ವಾ? ಪ್ರಪಂಚದ ಬಗ್ಗೆ ಸತ್ಯ ಎನ್ನುವುದು ತಿಳಿಬೇಕಲ್ಲ. ಕೆಲವರಾದರೂ ಸುಗ್ರೀವನನ್ನು ತಪ್ಪು ಅಂತ ಹೇಳುವುದಿಲ್ವ? ಆ ಸತ್ಯವನ್ನು ತೋರಿಸುವುದಕ್ಕಾಗಿ ಈ ಪ್ರಪಂಚಕ್ಕೆ ಗೊತ್ತಾಗಬೇಕು ಅಂತ ಅದು ನಾನು ಬದುಕಬೇಕು ಅಂತ ಆದ ಸ್ಥಳವೇ ಏನು ಮಾಡ್ಲಿ ಎನ್ನುವುದಾಗಿ ಭಾವಿಸಿ ಕೊನೆಗೆ ನನ್ನ ಅಪ್ಪ ಸೂರ್ಯದೇವನಲ್ಲಿ ಹೋಗಿ ಶರಣ. ನಿನ್ನನ್ನು ಬಿಟ್ಟು ಬೇರೆ ಗೊತ್ತಿಲ್ಲ. ಸರಿ. ಅಪ್ಪನೇ ಸಮಾಧಾನವನ್ನು ಹೇಳಿದೆ. ಮಗನೇ ಕಂಗಾಲಾಗಬೇಡ, ಕಾಲ ಬಂದಾಗ ಹೇಳ್ತೇನೆ. ಅಲ್ಲಿವರೆಗೆ ನನ್ನ ಹಿಂದೆ ತನ್ನ ರಥದಲ್ಲಿ ಹಿಂಬದಿಯಲ್ಲಿ ನನ್ನ ಕೂರಿಸಿ ಎಷ್ಟು ಕಾಲ ಕಳೆದು ಗೊತ್ತಿಲ್ಲ. ಹಾಗಾಗಿ ಇವತ್ತೇ ನೆನಪು ಮಾಡಿಕೊಂಡ್ರೆ ಒಂದು ವಿಷಯದಲ್ಲಿ ಹೆಮ್ಮೆ ಆಗ್ತದೆ. ಯಾವುದು? ಈ ಪ್ರಪಂಚದಲ್ಲಿ ಭಗವಾನ್ ಭಾಸ್ಕರ ದೇವರ ಮುಖವನ್ನು ನೋಡಿದವರಿದ್ದಾರೆ, ಬೆನ್ನನ್ನು ನೋಡಿದವರು ಯಾರು ಇಲ್ಲ. ನಾವೇ ಅದು ಮಗನಿಗೆ ಮಾತ್ರ ಅವಕಾಶ, ಮತ್ತೆ ಯಾರಿಗೂ ಎಲ್ಲ ಮಕ್ಕಳಿಗೂ ಅವಕಾಶ ಇಲ್ಲ. ಇದು ಕುತ್ಕೊಳ್ಳೋದು ಮಾತ್ರ ಇದ್ದದಂತ ಅವಕಾಶ. ಆದ್ರೆ ಒಂದು ಸಂದರ್ಭ ನನ್ನಪ್ಪನೇ ಕರೆದು ಹೇಳಿದ, ಮಗನೇ ನೀ ಇಲ್ಲಿದ್ದ ಸಾಕು, ಇನ್ನು ಕೆಳಗೆ ಇಳಿದ ಅಂತ ಹೇಳಿದ. ಹಾಗೆ ಮುಂದಾಡಿಯುವುದು ಹಾಗೆ ಅಂದ್ರೆ ನನ್ನ ಅಪ್ಪನ ಕೈ ಬಿಟ್ಟ ಬಿಟ್ಟಿರ್ಬೋದಾ ಮತ್ತೆ ಯೋಚನೆ ಮಾಡುವುದಂತ ನನ್ನ ಅಪ್ಪ ಬಿಡಲಿಲ್ಲ. ಕಾಣ್ತಾ ಉಂಟಲ್ಲ ಋಷ್ಯನ್ ಮುಖ, ಆ ಪ್ರದೇಶಕ್ಕೆ ನೀನು ಹೋಗಿ ಉಳಿದೆ ಅಂತ ಅಂದ್ರೆ ವಾಲಿಯ ಪಟ್ಟಳ ಎನ್ನುವುದಲ್ಲಿಲ್ಲ. ಅಂದ್ರೆ ಇಲ್ಲಿ ನೀನು ಈಗ ಸುಖವಾಗಿದ್ದೇನೆ. ಯಾಕೆ? ಪ್ರಪಂಚದ ಎಲ್ಲಾ ಕಡೆಯಲ್ಲಿ ತಿರುಗುವಂತಹ ಸಾಮರ್ಥ್ಯವನ್ನು ತೋರಿಸುವಂತಹ ವಾಲಿ ಋಷ್ಯಮುಖಕ್ಕೆ ಯಾಕೆ ಬರುವುದಿಲ್ಲ? ಈ ಪ್ರಶ್ನೆಯನ್ನು ಅಪ್ಪನಲ್ಲಿ ಮುಂದಿಟ್ಟಾಗ ಮಾಯಾವಿಯನ್ನ ಕೊಂದ ಮೇಲೆ ಅವನ ಬಂಧುವಾದಂತಹ ದುಂದುಬಿ ಎನ್ನುವ ಗೋಳನಾಗಿ ಇದು ಕತೆ. ಹೌದು ಮುಂದಿನ ಮುಂದಿನ ಕಥೆ ಹೆಚ್ಚು. ಉಪಕಥೆಗಳೇ ಇತ್ತು. ಉಪಕಥೆಗಳಲ್ಲಿ ನಾನು ದೊಡ್ಡ ಪ್ರಧಾನ ಪಾತ್ರರಿಗೆ. ಸರಿ ಸರಿ. ಅಂದ್ರೆ ನೀನೀಗ ನಾಯಕನಾಗುವಲ್ಲಿ ನಾಯಕಲ್ಲ, ನಾನು ಉಪನಾಯಕ. ಸರಿ. ಅದನ್ನ ಇರ್ತೇನೆ ಎಲ್ಲದು. ಹಾಗೆ ಇರ್ಬೇಕು. ಪ್ರಧಾನವಾಗಿ ಕಾಣಿಸಿಕೊಳ್ತೇನೆ. ಒಂದು ರೀತಿಯಲ್ಲಿ ಪೋಷಕ ಪಾತ್ರಧಾರಿಯಾಗಿ ಉಪನಾಯಕನಾಗಿರ್ತೇನೆ. ಅನುಕೂಲಕ್ಕೆ ಬೇಕಾಗಿ ಸನ್ನಿವೇಶಕ್ಕೆ ಬೇಕಾಗಿ ಎಲ್ಲ ಸನ್ನಿವೇಶವನ್ನು ಆಯ್ತೇನೆ. ಅಲ್ಲಿ ಇರ್ಬೇಕು. ಆಯ್ತದೆ ಹೋದ್ರೆ ಪ್ರಸಂಗ ಇಲ್ಲ. ಒಬ್ಬ ನಾಯಕ ಸದೃಢವಾಗಿ ನಿಲ್ಲಬೇಕು ಅಂತಾದ್ರೆ ಜೊತೆಗೆ ಉಪನಾಯಕರು, ಖಳನಾಯಕರು, ಉಳಿದ ಪಾತ್ರರು ಎಲ್ಲ ಅನುಕೂಲಕ್ಕಿದ್ದಾಗ ಇರ್ಬೇಕು.
ಪ್ರೇಕ್ಷಕರ ದೃಷ್ಟಿಕೋನದಲ್ಲಿ ಒಂದು ಒಳ್ಳೇದಾಗಬೇಕು ಅಂತಾದ್ರೆ ನಾಯಕನ ಮುಂದಿಗೆ ಖಳನಾಯಕ, ಉಪನಾಯಕ, ಪೋಷಕ ಪಾತ್ರಧಾರಿಗಳು ಎಲ್ಲ ಬೇಕು. ಆದ್ರೆ ಕೆಲವು ಪ್ರಸಂಗದಲ್ಲಿ ಉಪನಾಯಕರ ಪರಿಸ್ಥಿತಿ, ಪೋಷಕ ಪಾತ್ರಧಾರಿಗಳ ಪರಿಸ್ಥಿತಿ, ಹೆಚ್ಚೇಕೆ ಅಪರೂಪ ಕೆಲವರಲ್ಲಿ ಖಳನಾಯಕರ ಪರಿಸ್ಥಿತಿ ಯಾರಿಗೂ ಬೇಡ. ಇದಿಷ್ಟು ಅನುಭವವಾಗಿದೆಯಾ? ಯಾಕೆಂದ್ರೆ ಶ್ರಮ ನಾಯಕನಷ್ಟೇ ಆಗ್ತದೆ, ಆದ್ರೆ ತುದಿ ಹೆಸರು ತಗೊಂಡು ನಾಯಕ ಮಾತ್ರ. ಅಂದ್ರೆ ಈಗ ನೀನ್ ಆಲೋಚನೆ ಮಾಡಿದ್ದು ಹೇಗೆ ಅಂತ ಹೇಳಿದ್ರೆ, ಅಂದ್ರೆ ನನ್ನ ಪರಿಸ್ಥಿತಿ ಹೆಸರು ಮಾಡುವ ಹಾಗಿಲ್ಲ, ಕಳೆದುಕೊಳ್ಳುವ ಮಟ್ಟದಲ್ಲಿ ಆಗಿಹೋಗಿದೆ. ಹಾಗಂತ ದುಂದುಮೆಯ ಪ್ರಕರಣವನ್ನು ಹೇಳಿದ್ರಲ್ಲ, ದುಂದುಮೆಯ ಪ್ರಕರಣ ಏನಾಯ್ತು? ಮಾಯಾವಿಯ ಸಾವಿಗೆ ಸೇಡನ್ನು ತೀರಿಸಿಕೊಳ್ಳುವುದಕ್ಕೆ ಬೇಕಾಗಿ ಕೋಳನಾಗಿ, ಎತ್ತಾಗಿ, ಯಾವುದೋ ಒಂದು ವಿಶೇಷವಾದ ಪ್ರಾಣಿಯಾಗಿ, ಸರಿ ಒಂದು ಪ್ರಾಣಿಯಾಗಿ ಇದಕ್ಕೆ ಬಂತು. ನಮ್ಮಣ್ಣನೊಟ್ಟಿಗೆ ದೂರವನ್ನ ಬಯಸಿ ಬಂದರು. ನಮ್ಮಣ್ಣ ಬಿಟ್ಟಾನ, ಕೊಂಬನ್ನ ಹಿಡಿದು ಕರ 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 ತೀರಿಸಿ ಹೊಡಿ. ದುಂದುಬಿ ಇಲ್ಲ, ಪ್ರಕರಣ ಮುಗಿತದ್ದು. ಮುಗಿಲಿ. ಈ ಪ್ರಕರಣ ಮತ್ತೊಂದು ಹೆಜ್ಜೆ ಮುಂದೋಗಿ ಇಲ್ಲೊಂದು ತಿರುವು ಕಂಡು ತಿರುವು ನನಗೆ ಬೇಕಾಗ್ತದೆ. ಅಂದ್ರೆ ಆ ದುಂದುಬಿ ಸತ್ರು ಕೂಡ ಆ ದೇಹದಿಂದ ಹೊರಟಂತ ಒಂದು ಹನಿ ವೃತ್ತ ಋಷ್ಯಮುಖಕ್ಕೆ ಬಂದು ಬಿದ್ದರು. ಈ ಪ್ರದೇಶಕ್ಕೆ ಬಂದು ಇಲ್ಲಿ ತಪಸ್ಸನ್ನಾಚರಿಸುತ್ತಿದ್ದಂತಹ ಮತಂಗ ಮಹರ್ಷಿಗಳು ಈ ಕೃತ್ಯವನ್ನು ಮಾಡಿದವ ಯಾರೇ ಆಗಲಿ ಅವ ಈ ಪ್ರದೇಶಕ್ಕೆ ಕಾಲಿಟ್ರೆ 1000 ಹೋಳಾಗಿ ಹೋಗಲೇ ಸಾಕು. ಯೋಚನೆ ಮಾಡು, ಈ ಒಮ್ಮೊಮ್ಮೆ ಒಳ್ಳೇದಾಗ ಸಮಯ ಬಂದ್ರೆ ಎಂಥದ್ದಾದ್ರೂ ಒಳ್ಳೇದಾಗ್ತದೆ. ಅಲ್ಲದೆ ಹೋದ್ರೆ ನಮ್ಮ ಅಣ್ಣ ವಾಲಿ ಮಾಡಿದ ಕೆಟ್ಟ ಕೆಲಸ. ದುಂದುಬಿ ಅಂದ್ರೆ ರಕ್ಕಸ, ಅವನನ್ನು ಕೊಂದದ್ದು ಒಳ್ಳೆಯದು. ರಕ್ಕಸನ ವಧೆ ಮಾಡಿದ್ರೆ ಒಳ್ಳೇದೇ ಆಗ್ಬೇಕು. ಶಾಪ ಬಂತಲ್ಲ ಯಾಕೆ? ಸುಗ್ರೀವನ ವಿಷಯದಲ್ಲಿ ವಾಲಿ ಅನ್ಯಾಯ ಮಾಡಿದ್ದಾರೆ. ಸುಗ್ರೀವನಿಗೆ ಒಂದು ಒಳ್ಳೇದಾಗಬೇಕು, ಗತಿ ಸಿಗಬೇಕು ಎನ್ನುವ ಕಾರಣಕ್ಕಾಗಿ ಮತ್ತೊಂದು ಕಾರ್ಯಗಳು ಮಾಡಿ ಬಂದು ನನ್ನಷ್ಟೇ ನಾನು ಕರ್ಕೊಂಡು ನಿಮ್ಮಿಬ್ಬರ ಗುರುಗಳೇ ಅಲ್ವಾ? ಹೌದಪ್ಪ. ಅವರು ಆ ಕಡೆಯಲ್ಲಿ ಅವನಿಗೆ ಅನಾನುಕೂಲವಾದ ನಿನಗೆ ಅನುಕೂಲವಾಗುವಾಗ ಅನುಗ್ರಹಿಸಿದ್ರಲ್ಲ, ಅನುಗ್ರಹಿಸಿ. ಸರಿ. ಹಾಗೆ ನಾನು ಋಷ್ಯಮುಖಕ್ಕೆ ಬಂದೆ. ಬಂದು ನಮ್ಮ ಅಣ್ಣನ ಉಪದ್ರವ ತಪ್ಪದೆ ಅಂದ್ರೆ ಅವ ಇಲ್ಲಿ ಬರುವುದಿಲ್ವ? ನಮ್ಮ ಇಲ್ಲಿ ಬರುವುದಿಲ್ಲ. ಇಲ್ಲಿ ಬರದೆ ಏನೇನು ಮಾಡ್ಲಿಕ್ಕಾಗ್ತದೆ ಎಲ್ಲ ಮಾಡ್ತಾರೆ. ಹೌದಾ? ಅಂದ್ರೆ ನಾನು ನನ್ನಷ್ಟಕ್ಕೆ ನಡ್ಕೊಂಡು ಹೋಗುವಾಗ ಕಾಲಿಡುವುದಿಲ್ಲ, ಹಾರು ಹೋಗ್ತಾನೆ. ನನ್ನ ತಲೆ ಮೇಲೆ ಕಾಲಿಟ್ಟು ಅಂದ್ರೆ ನಿನಗೆ ಇಲ್ಲಿಯೂ ತಲೆ ಬಿಸಿ ಕಡಿಮೆ ಆಗಲಿ. ತಲೆ ಬಿಸಿ ಅಲ್ಲ, ಸುಖಕ್ಕೂ ಅವಕಾಶವೇ ಕೊಡುವುದಿಲ್ಲ. ಆದರೆ ಒಂದು ದಿವಸ ಹನುಮಂತನಿಗೆ ಏನು ಅನ್ನಿಸ್ತೋ ಏನು, ಹಾರು ಹೋಗುವಾಗ ನನ್ನ ಅಣ್ಣ ವಾಲಿಯ ಕಾಲು ಹನುಮಂತ ಇಟ್ಕೊಂಡು ಅವ ಹಾರ್ಲಿಕ್ಕೆ ಕೊಡ್ತಾನೆ, ಎಳಿಲಿಕ್ಕೆ ಕೊಡ್ತಾನೆ, ಹಾರ್ಲಿಕ್ಕೆ ಕೊಡ್ತಾನೆ, ಎಳಿಲಿಕ್ಕೆ ಕೊಡ್ತಾನೆ. ತುದಿಗೆ ಸಾಯಿ ಬೇಡ ಅಂತ ಬಿಟ್ಟಿದ್ದಾನೆ. ಬದುಕು ಮೇಲೆ ನನ್ನ ತಲೆನಲ್ಲಿ ಕಾಲಿಲ್ಲ. ಅಂದ್ರೆ ಅದು ಅನುಕೂಲವೇ ಆಯ್ತು. ಅನುಕೂಲವೇ ಆಯ್ತು. ಒಟ್ಟಾರೆಯಾಗಿ ನನ್ನ ಕಣ್ಣೆದುರಿನಲ್ಲಿ ನನ್ನ ಮಡದಿಯನ್ನ ಮೋಹಿಸುತ್ತಾ ತನ್ನ ಸುಖಕ್ಕೆ ಬಳಸಿಕೊಳ್ಳುತ್ತಾ ನನ್ನ ಹೊಟ್ಟೆ ಉರಿ ಹೆಚ್ಚಾಗಿ ಮಾಡ್ತಾರೆ. ಅವನನ್ನು ನಾವು ಬದುಕುವುದು, ನನ್ನನ್ನು ನಾನು ಬದುಕಲಿಕ್ಕೆ ಕೊಡುವುದು. ಹೇಗಾದ್ರೂ ನನ್ನ ಹೆಂಡತಿಯನ್ನ ಪಡೆಯುವುದಕ್ಕೆ ಬೇಕಾಗಿ ನ್ಯಾಯವನ್ನು ಕೇಳೋಣ ಅಂತ ಅವನಿಗೆ ಈ ಮೊದಲು ಓದು ಕೂಡ ಬಲಾತ್ಕಾರವಾಗಿ ನನಗೆ ಪೆಟ್ಟನ್ನೇ ಕೊಟ್ಟು ಕಳಿಸಿದ್ದಾನೆ. ನನ್ನ ಹೆಂಡತಿಯನ್ನು ಅಂದ್ರೆ ನಿನ್ನ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಬಿಟ್ಟೆ. ಒಟ್ಟಾರೆಯಾಗಿ ನನ್ನ ಕುರಿತಾಗಿ ನಾನು ಯೋಚನೆ ಮಾಡಿ 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 ಕೀಳರ ಮೇಲೆ ಕುಗ್ಗಿ ಈ ಪ್ರಪಂಚದಲ್ಲಿ ನನ್ನಂತ ನತಕಷ್ಟ, ನನ್ನಂತ ಕಷ್ಟಪಡುವುದು ಮತ್ತೊಬ್ಬ ಇಲ್ಲ ಅಂತ ಭಾವಿಸಿದೆ. ಆದ್ರೆ ಇವತ್ತು ನೀವು ನೋಡಿದ್ದೇ ನನಗೆ ಸಮಾಧಾನ ಆಗಿದೆ. ಯಾಕೆ ಅಂದ್ರೆ ಪ್ರಪಂಚದ ನಿಯಮವೇ ಹಾಗೆ. ಏನಂದ್ರೆ ನಮಗೆ ಕಷ್ಟ ಬಂದಿದೆ ಎನ್ನುವುದಾಗಿ ನಾವು ದುಃಖಿಸುವುದಕ್ಕಿಂತ ನಮ್ಮ ಆ ಕಡೆ ಇದ್ದವರಿಗೆ ಕಷ್ಟ ಉಂಟು ಎನ್ನುವುದು ಗೊತ್ತಾದಾಗ ನಮ್ಮ ಕಷ್ಟ ಮತ್ತೊಬ್ಬ ಸಮಾಧಾನ ಆಗ್ತದೆ. ಅಂದ್ರೆ ಈಗ ನನ್ನ ಮಾತಿನ ಅರ್ಥ ಅಂದ್ರೆ ನಾನು ಹೆಂಡತಿಯನ್ನ ಕಳ್ಕೊಂಡಿದ್ದೇನೆ, ನನ್ನ ಯಾರು ಇಲ್ಲ ಅಂತ ತಿಳ್ಕೊಂಡಿದ್ದ. ಈಗ ನನ್ನ ಎದುರಿಗೆ ಬಂದವ್ರು ನೀವ, ಈಗ ನಿಮಗೂ ನಿಮ್ಮೊಟ್ಟಿಗೂ ಹೆಂಡತಿ ಇಲ್ವಾ? ಒಟ್ಟಾರೆಯಾಗಿ ನಮ್ಮಿಬ್ಬರ ಜೋಡಿ ಒಳ್ಳೆದಾಗಿ ನಮ್ಮ ಹೆಂಡತಿ ಇಲ್ಲ, ನಿಮ್ಮ ಹೆಂಡತಿ ಇಲ್ಲ. ಏನು ಹಾಗೆ ಅಂತ ಬಂದಿದ್ಯಾ? ಸುಗ್ರೀವ, ನಿನ್ನ ಮಾತು ಕೇಳಿದಾಗ ಆಶ್ಚರ್ಯ ಅನಿಸ್ತದೆ. ಅಂದ್ರೆ ಈಗ ನಾವಿಬ್ಬರು ಸಮಾನ ದುಃಖಿಗಳು ಅಂತ ನೀನು ಹೇಳುದು. ನೀನು ಹೆಂಡತಿಯನ್ನ ಕ್ಷಣ ಮಾತ್ರದಲ್ಲಿ ಕಳೆದುಕೊಂಡ. ಏನ್ ಮಾಡೋಣ?
ಸತಿ ನನ್ನೊಟ್ಟಿಗೆ ಇರಬೇಕಿತ್ತು. ಹಾ. ನಾವಿಲ್ಲದಿರುವಂತ ಸಮಯವನ್ನು ನೋಡಿ ಅವಳನ್ನು ಅಪಹರಿಸಿದ್ದಾರೆ. ನಾವಿಬ್ರು ಒಂದೇ ಅಂತ ನೀವು ತಿಳಿಯುವುದು ಬೇಡ ಅಲ್ವಾ? ಅಲ್ಲಪ್ಪ, ನನ್ನ ಮನೆಯಲ್ಲಿ ನಿಮ್ಗೆ ಹೇಳ್ತಿರಲ್ಲ. ಇಲ್ಲ, ಇಲ್ಲಿ ಬಹಳ ವ್ಯತ್ಯಾಸ ಉಂಟು. ಏನು? ಕಳೆದುಕೊಂಡದ್ದು ಒಂದೇ ಅವನು, ವಿಷಯಗಳ ಬದಲಾವಣೆ ಉಂಟು. ಹಾ. ನೀನು ಯಾವ ರೀತಿಯಾಗಿ ಕಂಡುಕೊಂಡವನು? ಅಯ್ಯೋ, ನನ್ನ ಕಣ್ಣೆದುರಿನಲ್ಲಿ ನನ್ನ ಹೆಂಡತಿ ನಿನ್ನ ಕಣ್ಣೆದುರಿನಲ್ಲಿಯೇ ನಿನ್ನ ಅಣ್ಣ ಬಂದು ನಿನ್ನ ಹೆಂಡತಿಯ ರಟ್ಟಿಗೆ ಕೈ ಇಟ್ಟು ಎಳ್ಕೊಂಡು ಹೋಗಿದ್ದ. ನಿನ್ನ ಹೆಂಡತಿ ಎಲ್ಲಿದ್ದಾಳೆ ಅನ್ನೋದು ನಿನಗೂ ಗೊತ್ತು. ಅಯ್ಯೋ, ಗಂಟೆ ಕಾಣ್ತಾಳೆ. ಹೋಗಿ ಬಿಡಿಸಿದಿರುವ ಸಾಮರ್ಥ್ಯ ನಿನಗೆ ಉಂಟಾ? ಅದಿಲ್ಲ. ಹಾಗಿದ್ರೆ ರಾವಣನನ್ನ ಹೆಂಡತಿಯನ್ನ ಕದ್ದೊಯ್ದ. ಒಳಗಿದ್ರು ಹೊರಗೆ ಬರುವುದಿಲ್ಲದೆ. ಅಲ್ವೋ? ನನ್ನ ಹೆಂಡತಿಯನ್ನ ರಾವಣ ಕದ್ದೊಯ್ದ. ಹಾಗೆ ಕಣ್ಣಾರೆ ಕಂಡರೆ ಬಿಡುವೆದೆ ಸೀತೆ. ಹ, ನನ್ನ ಕಣ್ಣೆದುರಿಗೆ ಕಂಡದ್ದೇ ಹೌದು ಅಂತಾಗಿದೆ. ಎಳೆದುಕೊಂಡು ಹೋಗುವುದಿರಲಿ, ಅವಳ ಸುತ್ತಮುತ್ತ ಸುಳಿದಾಡುವುದಕ್ಕೂ ಅವಕಾಶವನ್ನು ನಾನು ಕೊಡ್ತಿರ್ಲಿಲ್ಲ. ಅಂದ್ರೆ ವ್ಯತ್ಯಾಸಗಳು ಅಂತ ಹೇಳಿದ್ದ. ಅಂದ್ರೆ ಈ ಬಾವಿಯಲ್ಲಿ ಬೀಳುವುದಕ್ಕೂ ಬಿದ್ದವನನ್ನ ಹೇಗೆ ಕಾಪಾಡುವುದಕ್ಕೂ ಕಾಣುವುದಕ್ಕೂ ಒಂದೇ ರೀತಿಯಾಗಿ ಕಂಡು ವ್ಯತ್ಯಾಸ ಉಂಟು ಅಂತ. ಬಾವಿಯಲ್ಲಿ ಬಿದ್ದವನನ್ನು ಹೋಗಿ ಮತ್ತೊಬ್ಬ ಎತ್ಕೊಂಡು ಬರುವುದಕ್ಕೆ ಹೋಗ್ತಾನೆ ಅಂತಾದ್ರೆ ಇಬ್ರು ಮೈಯು ಒಂದೇ ಆಗಿದೆ ಎನ್ನುವುದರ ಅರ್ಥ ಇಬ್ರು ಬಾವಿಯಲ್ಲಿ ಬಿದ್ದವರು ಅಂತ ಅಲ್ಲ. ಒಬ್ಬವರನ್ನು ಎತ್ಕೊಳ್ಳಿಕ್ಕೆ ಬಂದು ಹೋದವರು ಮೈಯು ಒಂದೇ ಆಗ್ತದೆ. ನನಗೆ ಇತ್ತೀಚೆಗೆ ಒಂದೇ ವಾತಾವರಣದಲ್ಲಿ ಇದ್ದಿದ್ದು ನನಗೆಲ್ಲ ಒಂದೇ ರೀತಿ ಕಾಣ್ತದೆ. ಸ್ಥೂಲ ನೋಟ ಸೂಕ್ಷ್ಮ ನೋಟ ಇವೆ ಇಲ್ಲ. ಅಂದ್ರೆ ನೀನು ಕೊನೆಯದಾಗಿ ಕೇಳಿದ್ದೇನು ಅಂದ್ರೆ ಬಾವಿಯಿಂದ ಎಂಥದ್ದೊಂದು ನೋವಿಗೆ ಒಳಗಾದವ ನೀನು. ರಕ್ಷಣಾರ್ಥಿಯಾಗಿ ಯಾರನ್ನೇ ಆಶ್ರಯಿಸಿದ್ರು ನಿನ್ನ ಪಾಲಿಗೆ ರಕ್ಷಣೆ ಎನ್ನುವುದು ಇಲ್ಲದೆ ಹೋಯಿತು. ನ್ಯಾಯವನ್ನು ದೊರಕಿಸಿಕೊಳ್ಳುವಲ್ಲಿ ಅಸಾಧ್ಯನಾಗಿ ನಿಂತೆ. ನೆನನೋಟಕರಾಗಿದ್ದು ಹೋರಾಟ ಮಾಡುವ ಚೈತನ್ಯವನ್ನು ಕಳೆದುಕೊಂಡಿದ್ದೆ. ಈಗ ಹಾಗಿದ್ರೆ ನಿನಗೆ ನನಗೆ ಇರುವ ವ್ಯತ್ಯಾಸ ಹೀಗೆ ಅಂತಾದ್ರೆ ಅಂಥ ಕಾರ್ಯ ಮಾಡಿದ ವ್ಯಕ್ತಿಯನ್ನು ನಾನು ಹೋಗಿ ನಿಗ್ರಹಿಸ್ತೇನೆ ಅಂತ ಅದಕ್ಕೂ ನನಗುಂಟು. ಆದ್ರೆ ಸೀತೆಯಲ್ಲಿದ್ದಾಳೆ ಅಂತ ನನಗೆ ಗೊತ್ತಿಲ್ಲ. ಗೊತ್ತಿದ್ದಂತೆ ಹೋದಂತಾದ್ರೆ ಇಷ್ಟೊತ್ತಿಗೆ ಪ್ರಕರಣವನ್ನು ನಾನು ಮುಗಿಸ್ತಾ ಇದ್ದೋ ಏನು? ಅದು ಬಿಡು. ಈಗ ನೀನು ಹೇಳಿದೆಯಲ್ಲ ಅಣ್ಣನಿಂದ ಇಂಥ ನೋವಿಗೆ ಒಳಗಾದೆ ಅಂತ. ಅಣ್ಣನನ್ನು ನಿಗ್ರಹಿಸುವಲ್ಲಿ ಯಾರಿಂದಲೂ ಆಗುವುದಿಲ್ಲ ಅಂತ ತಿಳಿಯುವುದು ಬೇಡ. ಯಾರಿಂದಲೂ ಆಗುವುದಿಲ್ಲ ಎನ್ನುವ ಹಾಗೆ ನೀನು ಭಾವಿಸುವುದೇ ಬೇಡ. ಬಂದಾಗಲೇ ನೀನು ಹೇಳಿದ್ದೇನು? ಸೂರ್ಯವಂಶದವರು ಮಾಡುವ ಕಾರ್ಯ ಎನ್ನುವುದು ನ್ಯಾಯಯುತವಾಗಿರುತ್ತದೆ. ಒಂದು ಕಾರ್ಯದಲ್ಲಿ ಮುನ್ನುಗ್ಗಿದ್ರು ಅಂತಾದ್ರೆ ಅದರಲ್ಲಿ ಸಾಧನೆಯನ್ನ ಸಾಧಿಸಿ ಎಂದು ಬರುವವರು ನ್ಯಾಯ ತೀರ್ಮಾನವನ್ನ ಕೊಡುವಾಗ ನಮ್ಮವರು ಹೊರಗಿನವರು ಎನ್ನುವಂತ ಭೇದವನ್ನ ನೋಡದೆ ನ್ಯಾಯ ಎಲ್ಲುಂಟೋ ಅದಕ್ಕೆ ಜಯವಾಗುವ ಹಾಗೆ ಮಾಡ್ತಾರೆ. ನೀನು ನೋವಿಗೆ ಒಳಗಾದ ಹೆಂಡತಿಯನ್ನ ಕಳೆದುಕೊಳ್ಳಬೇಕೆನ್ನುವಂತಹ ಆಸೆ ಇದ್ರೂ ಸಹ ಪ್ರತಿಭಟಿಸಿ ನಿಲ್ಲುವಲ್ಲಿ ನೀನು ಅಸಾಧ್ಯನಾಗಿದ್ದೆ. ಇದೋ ನನ್ನಲ್ಲಿರುವಂತಹ ಬಾಣಗಳು ಸಜೀವವಾದಂತಹ ಶರಗಳು. ಇದನ್ನು ಅಭಿಮಂತ್ರಿಸಿ ನಾನು ಪ್ರಯೋಗಿಸಿದೆ ಅಂತಾದ್ರೆ ನಾನು ಏನು ಸಂಕಲ್ಪಿಸಿದ್ದೇನೆ ಅದು ಈಡೇರಿ ಆಮೇಲೆ ಶುದ್ಧವಾಗಿ ಬಂದು ನನ್ನ ಬತ್ತಳಿಕೆಯನ್ನು ಸೇರ್ತದೆ. ಅಂತ ವಿಶೇಷವಾದಂತಹ ಬಾಣಗಳು ವಿಶ್ವಾಮಿತ್ರರಿಂದ ದತ್ತವಾದಂತಹ ಅಂತಹ ಬಾಣಗಳನ್ನು ನಾನು ಪ್ರಯೋಗಿಸುವಲ್ಲಿ ಮನೆ ಮಾಡಿದೆ ಅಂತ ಎಂತ ಅಸಾಧ್ಯವಾದಂತಹ ಕಾರ್ಯವನ್ನು ಮಾಡಿ ಪೂರೈಸಬಲ್ಲಂತ ಸಾಮರ್ಥ್ಯ ನನಗೂ. ಅಂದ್ರೆ ನನ್ನ ವಿಷಯದಲ್ಲಿ ಈ ಒಂದು ಬಾಣವನ್ನು ಅಭಿಮಂತ್ರಿಸಿ ಸಂಕಲ್ಪಿಸಿ ನಾನು ಬಿಟ್ಟೆ ಅಂತಾದ್ರೆ ಈ ಬಾಣ ಇಲ್ಲಿಂದ ಹೊರಟು ನಿನ್ನಣ್ಣ ಬಾಲಿಯನ್ನ ಕೊಂದು ಶುದ್ಧವಾಗಿ ಪುನಃ ಬಂದು ನನ್ನ ಬತ್ತಳಿಕೆಯನ್ನು ಸೇರ್ತದೆ. ಅಂದ್ರೆ ನನ್ನ ನಿನ್ನಣ್ಣನನ್ನ ಕೊಂದು ನಿನ್ನ ಹೆಂಡತಿ ರುಮೆಯನ್ನ ಬಿಡಿಸಿದಿರುವ ಹೊಣೆಗಾರಿಕೆ ಸತಿರುಮೆಯ ಬಿಡಿಸಿ ನೀನು ತಂದರಿ ಸತಿರುಮೆಯ 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 ಸತಿರುಮೆಯ
ಅಂತರಗಕ್ಕಷ್ಟು ಸಂತೋಷವಾದ ಬರುವಂತಹದ್ದು. ಎಷ್ಟು ವರ್ಷ ಆಯಿತು ಅಲ್ಲ, ಎಷ್ಟು ಸಾವಿರ ವರ್ಷ ಕಳೆದಿತ್ತು. ಅಮ್ಮಮ್ಮ ಇದು ಬರ್ತಿದೆ. ಓಡಿ 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 ಅಮ್ಮಮ್ಮ ಅಮ್ಮಮ್ಮ ಇದು ಮಾತ್ರ ಬರ್ತಾ ಇತ್ತು. ಆದ್ರೆ ಇವತ್ತು ನಿನ್ನ ಬಾಯಿಂದ ಬಂದಂತಹ ಮಾತುಗಳು ಮನಸ್ಸು ಹಗುರಾಗಿ ಸುಗ್ರೀವನ ಬದುಕಿನ ಮುದ್ದುಗಳು ವಾಲೆಯನ್ನ ಕೊಲ್ತೆ ನಿನ್ನ ಮಡದೆ ರುಮೆಯನ್ನ ಬಿಡಿಸಿದಂತೆ. ರಾಮ, ಕಲ್ಪನೆಯಲ್ಲಿಯೇ ಇದಿಷ್ಟು ಸುಖ ಉಂಟು. ಎಲ್ಲಿಯಾದರೂ ನನ್ನ ಕಣ್ಣೆದರಿಂದ ನನ್ನ ಒಟ್ಟಿಗೆ ನಾನು ಹಿಡಿದೇ ಇದ್ರೆ ಇನ್ನೆಂತ ಸುಖ ಇರ್ತಿತ್ತು ರಾಮ. ಕಲ್ಪನೆಯ ವಾಸ್ತವವಾಗುವ ಕಾರಣ ಅಪ್ಪಪ್ಪ ನಿನ್ನ ನೋಡಿ ನನಗೆ ಆ ಸಮಾಧಾನ ಆಗ್ತಾ ಉಂಟು. ಪ್ರಭು, ಒಂದು ವೇಳೆ ನೀನು ಆಡಿದ ಮಾತಿನ ಪ್ರಕಾರವಾಗಿ ನನ್ನ ಮಡದಿಯನ್ನು ನೀನು ನನಗೆ ಬಿಡಿಸಿಕೊಟ್ಟೆ ಅಂತಾದ್ರೆ ಇದೋ ಓ ದೂರದಲ್ಲಿ ಉಂಟಲ್ಲ ಮರದಿನ ಮರಕ್ಕೆ ಹಾರಾಡ್ತಾ ಇದ್ದಾರಲ್ಲ ಅವರೆಲ್ಲ ಮಾನವರು ನಮ್ಮ ಜಾತಿ ಮಕ್ಕಳು ಇಲ್ಲೂ ಇದ್ದಾರೆ. ನನ್ನ ಸೇರಿಸ್ತಾರೆ ಅನುಕೂಲಕ್ಕೆ. ಹೌದು, ಅವರೇ ಅನುಕೂಲಕ್ಕಲ್ಲ. ಆ ಪಕ್ಷ ಬಿಟ್ಟು ಇಲ್ಲಿ ಬಂದಿದ್ದಾರೆ. ಹಾಗಲ್ಲ, ಪಕ್ಷ ಇದು ಧರ್ಮದ ಪಕ್ಷ ಅಂತ ಇಲ್ಲಿದ್ದಾರೆ. 4 ಜನ ಇದ್ದೇವೆ. ಒಬ್ಬರು ಸಾಮಾನ್ಯದವರು, ವಾನರೇಶ್ವರ ನಾನೇ ಬಿಟ್ಟದ್ದು. ಯಾಕೆ ನಾ ದೊಡ್ಡ ಆಗ್ಬೇಕು ಅಂತ ಆದ್ರೆ ನನ್ನೊಟ್ಟಿಗಿದ್ದವರು ದೊಡ್ಡ ಆಗಬೇಕು. ಅವರೆಲ್ಲ ಸಾಮಾನ್ಯ ವಾನರರಾದ್ರೆ ನಾನು ಸಾಮಾನ್ಯ ವಾನರ ನಡುವೆ ಇದ್ದಾಗ ಆಗುದಿಲ್ಲ. ಅದಕ್ಕಾಗಿ ಅವರೆಲ್ಲ ವಾನರೇಶ್ವರರಾದ್ರು ಅಂತ ಆದ್ರೆ ನಾನವರೇ ನಾಯಕ ಆದೆ ಅಂತ ಆದ್ರೆ ನಾ ದೊಡ್ಡ ಮಂಗ ಆಗುದಿಲ್ಲ. ಅದಕ್ಕಾಗಿ ಈಶ್ವರ ಪದವಿಯನ್ನು ಕೊಟ್ಟುಕೊಂಡೆ ಅಂತಾದ್ರೂ ಅನುಕೂಲ ಆಗ್ತದೆ. ಸಾಮಾನ್ಯ ಮಗನಾಗಬಾರದು ಎನ್ನುವ ಕಾರಣಕ್ಕಾಗಿ ಉಳಿದವರಿಗೆ ಮೊದಲ ಸ್ಥಾನ ಕೊಟ್ಟು ಮೊದಲ ಸ್ಥಾನ ಕೊಟ್ಟು ನಾ ರಾಜ ಆಗಿದ್ದೀನಿ. ಈಗೇನಾಗ್ತದೆ ಗೊತ್ತಾ? ಇರುವ 4 ಜನರಲ್ಲಿ ನೀನೊಬ್ಬ ನಾನು ನಾಯಕ. ಎಲ್ಲಿಯಾದ್ರೆ ನಮ್ಮ ಅಣ್ಣ ಇಲ್ಲ ಅಂತ ಆದ್ರೆ 77 ಕಪ್ಪಿ 4 ಕೋಟಿ ಕಪ್ಪಿ ನಾಯಕ. 77 ಮಂದಿ. 77 ಕೋಟಿ ಕಪ್ಪಿ ನಾಯಕ. ಸಾಮಾನ್ಯ ಕಪ್ಪಿಗಳ ಹೊದು ನಿಂತು ಅದ್ಭುತ ಮಾಡು. ಬುಧವಾರ ದೊಡ್ಡದುಂಟು. ಆ ಎಲ್ಲ ದೊಡ್ಡದಲ್ಲಿ ನಾನು ನಾಯಕರಾದ ಮೇಲೆ ನಮ್ಮವರೆಲ್ಲರನ್ನ ಕೂಡಿಕೊಂಡು ನಿನ್ನ ಸೇವೆಯನ್ನ ಮಾಡ್ತೇನೆ. ಹೇಗೆ ಹೇಗೆ ನೀನು ಕಳೆದುಕೊಂಡಂತಹ ಮಡದಿಯನ್ನ ನೀನು ತಿರುಗಿ ಪಡೆಯುವುದಕ್ಕೆ ಬೇಕಾಗಿ ನಾವು ಸೇವಾ ಕಾರ್ಯವನ್ನು ಮಾಡ್ತೇವೆ. ಇಷ್ಟಕ್ಕೆ ನೀನು ಸಿದ್ಧನಾಗ ನೋಡು. ನೀನು ಆಸೆ ಪಟ್ಟ ಪ್ರಕಾರವಾಗಿ ನಿನ್ನ ನೋವು ಶಮನವಾಗುವುದಕ್ಕೆ ಇದು ಸರಿಯಾದಂತ ಕಾಲ ಎನ್ನುವುದನ್ನು ನಾನೇ ಸೂಚಿಸಿ ಆಗಿದೆ, ಮಾತು ಕೊಟ್ಟಾಗೆ. ಹೇಳಿದ್ದೇ ಹೇಳಿ ಹನುಮಂತ ಅಗ್ನಿಯನ್ನು ತಂದಿದ್ದಾನೆ. ಆ ಕಡೆ ಈ ಕಡೆ ಇರುವಂತ ಕಟ್ಟಿಗೆಗಳನ್ನೆಲ್ಲ ಹೊತ್ತದ್ದು. ಹೌದು, ಅಗ್ನಿಯನ್ನು ತಂದದ್ದು ಮಾತ್ರ ಅಲ್ಲ, ನಿಮ್ಮೀರುವರ ನಡುವಿನಲ್ಲಿ ತುಳ್ಯಾರಿ ಮಿತ್ರತ್ವ ಆಗಬೇಕು ಅಂತ ಹೇಳಿದ್ದಾರೆ. ನಾವು ಒಪ್ಪಿದ್ದೇವೆ. ನನಗೆ ಒಮ್ಮೆ ಆಶ್ಚರ್ಯ ಆಯ್ತು. ಇಷ್ಟೆಲ್ಲ ಕಟ್ಟಿಗೆ ಒಟ್ಟು ಹಾಕಿ ಬೆಂಕಿ ಹಾಕುದು ಯಾಕಿತ್ತು? ಕೈಯಲ್ಲೇ ಅಗ್ನಿ ಇರ್ತದೆ, ಆ ಕೈ ಮೇಲೆ ಕೈ ಇಟ್ಟರೆ ಸಾಕಿತ್ತಲ್ಲ ಅಂತ ಬಂಧಿಸಿದ್ರು. ಆಮೇಲೆ ಗೊತ್ತು ನನಗೆ ಸಿಕ್ತು. ಏನು ಮನುಷ್ಯನ ಕೈಯಲ್ಲಿ ಅಗ್ನಿ ಉಂಟು ಅಂತ ಹೇಳಿದ ಒಬ್ಬಾತನು ಮಂಗನ ಕೈಯಲ್ಲಿಯೂ ಅಗ್ನಿ ಇರ್ತದೆ ಅಂತ ಹೇಳಿಲ್ಲಲ್ಲ. ನಾನು ಜಾತಿಯಲ್ಲಿ ಮಂಗ, ಹಾಗಾಗಿ ಪ್ರತ್ಯಕ್ಷ ಅಗ್ನಿಯನ್ನೇ ಬಂದಿದ್ದಾರೆ. ಶಾಶ್ವತವಾಗಿ ಉಳಿಯುವಂಥದ್ದು ಅಂದ್ರೆ ಈ ಕ್ಷಣದಿಂದ ಮೊದಲು ನಿನ್ನ ಮಿತ್ರ ನನ್ನ ಮಿತ್ರ, ನಿನ್ನ ಶತ್ರು ನನ್ನ ಶತ್ರು, ಹೀಗೆ ತುಳ್ಯಾರಿ ಮಿತ್ರತ್ವ ಆಗಿ ಅಷ್ಟೇ ಅಲ್ಲ ಒಂದು ಗಂಟನ್ನು ತಂದುಕೊಟ್ಟಿದ್ದಾರೆ. ಅಂದ್ರೆ ಒಂದು ದಿವಸ ಆಕಸ್ಮಿಕವಾಗಿ ಋಷ್ಯಮುಖದಲ್ಲಿ ಒಂದು ಗಂಟೆ ತೆರೆದು ನೋಡಿದಾಗ ಒಂದು ಹೆಣ್ಣಿನ ಆಭರಣ ನಮಗೆ ಅತ್ಯಂತ ಹಾಗೆ ಒಂದು ಒದಗಿಸಿದ್ದಾಗಿ ನೀವು ನಿಮ್ಮ ಮಡದಿಯ ಕುರಿತಾಗಿ ಹೇಳಿದಾಗ ನಿಮಗೆ ಸಂಬಂಧಿಸಿದ್ದಾಗಿರ್ಬೋದು ಅಂತ ನೋಡುವ. ಲಕ್ಷ್ಮಣ ಅಣ್ಣ ಅದನ್ನು ಏನು ಹುಟ್ಟಿಸಬಲ್ಲೆ ಅಣ್ಣ, ಕಾಲಿನ ಗೆಜ್ಜೆಯನ್ನ ಕಂಡಾಗ ತಾಯಿ ನನ್ನ ತಾಯಿ ಮುಂದೆ ಇರ್ತೇನೆ. ದೇವ ಅದನ್ನ ಈಗ ನನ್ನ ಹೊತ್ತಿನಲ್ಲಿ ಇರಿಸಿಕೊಳ್ಳುವವನಲ್ಲ. ನಾನು ಇಲ್ಲದಿರುವಂತಹ ಹೊತ್ತಿನಲ್ಲಿ ಮೋಸದಿಂದಲಾಗಿ ಅವಳನ್ನು ಕದ್ದೊಯ್ದಿದ್ದಾಗಿ ಅವಳನ್ನ ಪುನಃ ಪಡೆದುಕೊಂಡು ಬರುವವನಕ ಇದು ನಿನ್ನಲ್ಲಿಯೇ ಭದ್ರವಾಗಿದೆ. ಸ್ವಲ್ಪ ಜಾಗ್ರತೆ ಆಯ್ತಾ? ದೇವ್ರೆ, ಈಗ ನೀನು ಮಾತು ಕೊಟ್ಟ ಹಾಗಾಯ್ತು, ನಾನು ಮಾತು ಕೊಟ್ಟಾಯ್ತು, ಎಲ್ಲ ಅಭಿವೃದ್ಧಿಗೆ ಆದಾಗ ಆಯ್ತು. ಇಷ್ಟೆಲ್ಲ ಅನುಕೂಲ ಆದ್ರೆ ಮತ್ತೆ ನೀನು ಯಾಕೆ ಹೆದರು? ಅದು ಕೆಲಸ ಮಾಡು. ಇದೇ ಸರಿಯಾದ ಸಮಯ. ನಿನ್ನ ಅಣ್ಣನನ್ನ ಹೋರಾಟಕ್ಕೆ ಕರೆ ಏನು ಅಂತ ನಾನು